ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಬರಲೇ ಇಲ್ವೇ? ಮಲಗಿಲ್ಬಿಟ್ರೆ ಹೆಂಗೆ ಅಂತ. ಎಸ್, ಸಮಯ ಅತ್ಯಂತ ಅಮೂಲ್ಯ. ಅದನ್ನು ನಾವು ನೀವು ಸೇರಿ ಈಗಾಗಲೇ ತುಂಬ ಹಾಳು ಮಾಡಿದ್ದೇವೆ. ಇನ್ನು ನಾನು ಸಹ ನಿಮ್ಮ ಅತ್ಯಮೂಲ್ಯವಾದಂಥ ಸಮಯವನ್ನು ಹಾಳು ಮಾಡೋದಿಲ್ಲ. ವೇದಿಕೆ ಮುಂಭಾಗ ಇರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನನ್ನ ಕಣ್ಣಿನ ಕ್ಯಾಮ್ರಾದಲ್ಲಿ ನೀವು ಸೆರೆ ಆಗ್ತಾ ಇರ್ತೀರ. ನನ್ನ ಸಮಯ ಒಂದು 30 ನಿಮಿಷ ಅಷ್ಟೇ ತಗೊಳ್ಳೋದು, ಜಾಸ್ತಿ ಏನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ನೀವು ರೆಡಿ ಇರಬೇಕು. ಪ್ರತಿಯೊಬ್ಬರನ್ನು ಗಮನಿಸ್ತಾ ಇರ್ತೀವಿ. ಇದು ನಿಮ್ಮ ಕಾಲೇಜಿನ ಕಾರ್ಯಕ್ರಮ, ನಿಮ್ಮದೇ ಕಾರ್ಯಕ್ರಮ, ನಾವು ನೆಪ ಮಾತ್ರ ಅಷ್ಟೇ, ಆಯಿತಾ? ಈ ಕಾಲೇಜಿನ ಕಾರ್ಯಕ್ರಮ ಬಹಳ ಅಂದಚಂದವಾಗಿ ಮೂಡಿ ಬರಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ. ಕಾಲೇಜು ಪ್ರಾಜ್ವಲ್ಯಮಾನವಾಗಿ ನಾಡಿನಾದ್ಯಂತ ಬೆಳಗಬೇಕಾದ್ರೆ ಅದರ ಮುಖ್ಯ ರೂವಾರಿಗಳು, ಅದರ ಮುಖ್ಯ ಬೇರುಗಳು ನೀವು. ಅದನ್ನು ಅರಿತುಕೊಂಡ್ರೆ ಸಾಕು. ಓಕೆ, ಉಳಿದಂತೆ ಸಣ್ಣ ಪುಟ್ಟ ಗಲಾಟೆ ಗದ್ದಲ ನಾನೇ ಮಾಡಿಸ್ತೀನಿ, ಅದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ. ಜಸ್ ಓಕೆನಾ? ಆಗ್ಬೋದಾ? ಎಸ್, ಎಲ್ರಿಗೂ ನಮಸ್ಕಾರ. ಎಸ್, ನಮಸ್ಕಾರ. ಬಂತು ವಾವ್. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕಾಲೇಜಿನ ಪ್ರಾಚಾರ್ಯರೇ, ಪಕ್ಕದ ಶಾಲೆಯಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸ್ತಾ ವಿದ್ಯಾದಾನವನ್ನು ಮಾಡ್ತಾ ಈ ದಿನದ ಮುಖ್ಯ ಅತಿಥಿಗಳಾಗಿ ನನ್ನೊಟ್ಟಿಗೆ ಭಾಗವಹಿಸಿರ್ತಕ್ಕಂಥ ಸನ್ಮಿತ್ರರಾದಂಥ ಹಿರಿಯರಾದಂಥ ಮಧುಸೂದನ್ ಸರ್ ಅವರೇ, ಯಶವಂತರವರೇ, ಗುಂಡೂರಾವ್ರವರೇ, ರೇಣುಕಾ ಮೇಡಮ್ ಅವರೇ, ಇನ್ನೂ ವೇದಿಕೆ ಮೇಲೆ ತುಂಬ ಜನ ಆತ್ಮೀಯ ಸಹೋದ್ಯೋಗಿ ಬಂಧುಗಳು, ಕಾಲೇಜಿನ ಅಧ್ಯಾಪಕ ಬಂಧುಗಳಿದ್ದೀರಿ. ಕಾಲೇಜಿನ ಮುಂಭಾಗ ಕಾಲೇಜಿನ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅಧ್ಯಾಪಕ ಬಂಧುಗಳೇ, ಈ ಕಾಲೇಜಿನ ಧ್ರುವ ತಾರೆಗಳಾದಂಥ ಪ್ರೀತಿ ವಿದ್ಯಾರ್ಥಿಗಳೇ, ಈ ದಿನ ತಮ್ಮೆಲ್ಲರಿಗೂ ಗೊತ್ತಾದಂತೆ ಕಾಲೇಜಿನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಮಾರೋಪ ಸಮಾರಂಭ ಇದೆ. ಕ್ರೀಡೆ ಮತ್ತು ಸಾಂಸ್ಕೃತಿಕ ಸಮಾರಂಭ ಅಂದರೆ ನಮಗೆ ದೇವರು ಕೊಟ್ಟಂಥ 2 ಕಣ್ಣುಗಳು ಎಷ್ಟು ಮುಖ್ಯವೋ ಹಾಗೆ ಒಂದು ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ತನ್ನದೇ ಆದಂಥ ವ್ಯಕ್ತಿತ್ವವನ್ನು ಅದನ್ನು ಹರಳಿಸ್ಕೊಳ್ಳಿಕ್ಕೆ ಇರ್ತಕ್ಕಂಥ ಒಂದು ಅದ್ಭುತವಾದಂಥ ವೇದಿಕೆ. ನಮ್ಮಲ್ಲಿ ಒಂದು ಮಾತಿದೆ, ಓದಿ ಓದಿ ಮರುಳಾದಿಯೋ ಕೂಚಂಬಟ್ಟ ಅಂತ ಹೇಳಿ. ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಎಂತಕ್ಕಂಥ ಗಾದೆಗಳು ಇದೇ ಒಂದು ಅನುಭವದಿಂದ ಬಂದಿದೆ ಅಂತಕ್ಕಂಥದ್ದು ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತು. ವಿದ್ಯಾರ್ಥಿಗಳೇ, ಕೇವಲ ಓದಿನಿಂದ ನಮ್ಮ ಬದುಕನ್ನೇನಾದರೂ ನಾವು ಪರಿಪೂರ್ಣವಾಗಿ ನಾವು ಸಾಗಿಸ್ಬೋದು ಅಂತ ಗೊತ್ತಿದ್ದರೆ ನಾವ್ಯಾರೂ ಸಹ ದೈಹಿಕವಾದಂಥ ಕಸರತ್ತುಗಳನ್ನು ಮಾಡ್ತಿರಲಿಲ್ಲ. ಆದರೆ ನಮಗೆ ತಿಳಿದಿರಲಿ, ಇಡೀ ಭಾರತಕ್ಕೆ ಒಂದು ಭದ್ರವಾದಂಥ ಬುನಾದಿಯನ್ನು ಹಾಕ್ಕೊಂಡು ವಿಶ್ವ ಸಮ್ಮೇಳನದಲ್ಲಿ ಭಾರತದ ಒಂದು ಬೌದ್ಧಿಕ ಸಂಪತ್ತು ಯಾವ ಮಟ್ಟದಲ್ಲಿದೆ ಅಂತಕ್ಕಂಥ ಒಂದು ಪ್ರಾಜ್ವಲ್ಯಮಾನವಾದಂಥ ಬೆಳಕನ್ನು ಜಗತ್ತಿಗೆ ಸಾರಿದಂಥ ನಮ್ಮ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ದ ಸೌಂಡ್ ಬಾಡಿ ಅಂಡ್ ದ ಸೌಂಡ್ ಮೈಂಡ್ ಅಂತ ಹೇಳಿ. ನಿಮ್ಮ ಸದೃಢವಾದಂಥ ದೇಹ, ಸದೃಢವಾದಂಥ ಮನಸ್ಸು ಇವೆರಡೂ ಇದ್ದರೆ ನೀವು ಏನು ಬೇಕಾದರೂ ಕಟ್ಟಿ ಮೆರಿಬೋದು ಅಂತಕ್ಕಂಥ ಮಾತನ್ನು ಅಲ್ಲಿ ಅವರು ಮಾತಾಡ್ತಾ ತಮ್ಮ ಒಂದು ಉಪನ್ಯಾಸ ಕಾರ್ಯಕ್ರಮಗಳಲ್ಲಿ ಅವರು ಹೇಳ್ತಾ ವಿದ್ಯಾರ್ಥಿ ದೆಸೆಯಲ್ಲಿ ವಿದ್ಯಾರ್ಥಿಗಳು ಹೇಗಿರಬೇಕು ಅಂತಕ್ಕಂಥ ಬದುಕನ್ನು, ನಿಮ್ಮ ಬಲಾಢ್ಯವಾದಂಥ ಬದುಕನ್ನು ಹೇಗೆ ಕಟ್ಕೊಳ್ಬೇಕು ಅನ್ನೋದನ್ನು ಅವರು ಗಮನಿಸ್ತಾ ಹೇಳ್ತಾ ಹೋಗ್ತಾರೆ. ಆದ್ದರಿಂದ ನಾವೆಲ್ಲ ಗೌರ್ಮೆಂಟ್ ಶಾಲೆ, ಗೌರ್ಮೆಂಟ್ ಕಾಲೇಜ್ ಅಂದರೆ ಮೂಗು ಮುರಿಯೋದೇ ಜಾಸ್ತಿ, ಅಲ್ಲೇನಿದೆ ಅಂತ ಹೇಳಿ. ಇಲ್ಲಿ ಏನಿಲ್ಲ ನೀವೇ ಹೇಳಿ ಹೋಗಲಿ, ಆಯಿತಾ? ಗೌರ್ಮೆಂಟ್ ಶಾಲೆ, ಗೌರ್ಮೆಂಟ್ ಹಾಸ್ಪಿಟಲ್, ಗೌರ್ಮೆಂಟ್ ಕಾಲೇಜ್ ಅಂದರೆ ನಾವೆಲ್ಲ ಮೂಗು ಮುರಿತೀವಿ. ಆದರೆ ಇದೇ ನಿಮ್ಮ ಅದೆಲ್ಲ ಬಿಟ್ಬಿಡಪ್ಪ ಗೆಳೆಯ, ಪ್ಲೀಸ್ ಮೇಡಮ್, ಅದೆಲ್ಲ ಇಟ್ಬಿಡಿ. ಒಂದು 25 ನಿಮಿಷ ಅಷ್ಟೇ. ಈಗ 5 ನಿಮಿಷ ನಾನು ಮುಗ್ದಾಯ್ತು, ಇನ್ನು 25 ನಿಮಿಷ ಯಾಕೇನಂತ ಹೋಗ್ಬೇಕಾದ್ರೆ ಹೇಳ್ತೀನಿ. ನಾಳೆ ದಿನ ನೀವೇನಾಗಬೇಕು ಅಂತ ತಿಳಿಸಿ ಹೇಳ್ತೀನಿ. ನಾಳೆ ದಿನ ಈ ಕ್ಷೇತ್ರಕ್ಕೆ MLA ಆದ್ರಿ, ನಿಮ್ಮ ಜವಾಬ್ದಾರಿಗಳೇನು? ರಾಜ್ಯದ ಮುಖ್ಯಮಂತ್ರಿಗಳಾದ್ರಿ, ನಿಮ್ಮ ಜವಾಬ್ದಾರಿಗಳೇನು? ಖಂಡಿತ ಇದೆ. ಯಾಕೆ ವಿದ್ಯಾರ್ಥಿ ಮಿತ್ರರೇ ಅಂದರೆ, ಜಗತ್ತಿನ ಭೂಪಟದಲ್ಲಿ ಅತ್ಯಂತ ಚಿಕ್ಕ ದೇಶವಾದಂತಹ ಒಂದು ಜಪಾನ್ ಇವತ್ತು ಯಾವ ಮಟ್ಟದ ಪ್ರಗತಿಯನ್ನು ಸಾಧಿಸ್ತಾ ಇದೆ, ವಿಶ್ವದಲ್ಲಿ 7ನೇ ದೊಡ್ಡ ರಾಷ್ಟ್ರವಾದಂಥ ನಾವು ಯಾವ ಮಟ್ಟದಲ್ಲಿ ಎಲ್ಲಿದ್ದೀವಿ ತಾವು ಯೋಚನೆ ಮಾಡಬೇಕಾಗ್ತದೆ.
ಅದಕ್ಕಿಂತ ಬಹಳ ಮುಖ್ಯವಾಗಿ ಇವತ್ತಿನ ಪ್ರಾಧಾನ್ಯತವಾದಂಥ ವಿಚಾರವನ್ನು ಕುರಿತು 2 ಅಂಶಗಳಲ್ಲಿ ನಿಮ್ಮನ್ನು ಗಮನ ಸೆಳೆಯಲಿಕ್ಕೆ ನಾನು ಆಸೆ ಪಡ್ತೀನಿ. ಒಂದು, ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಂದು ಸಮಾರಂಭದಲ್ಲಿ ಇದ್ದೀರಿ. ಆದರೆ ಇಡೀ ಜಗತ್ತಿನಾದ್ಯಂತ ಈ ಕರ್ನಾಟಕದಲ್ಲಿ ಈ ಭೂಮಿನಲ್ಲಿ ನೀವು ಬೆಳಗಬೇಕಾದ್ರೆ ನಿಮ್ಮಲ್ಲಿ ಬಹಳ ಮುಖ್ಯವಾಗಿ ಒಂದು ಸೃಜನಶೀಲತೆ ಅಂತಕ್ಕಂಥ ಒಂದು ಆ ವ್ಯಕ್ತಿತ್ವ ಅಂತಕ್ಕಂಥದ್ದು ಇಲ್ಲ ಅಂದರೆ ನಿಮ್ಮ ಹತ್ರ ಏನೇ ಹಣ ಇದ್ದರೂ ಸಹ ನೀವು ಬೆಳೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ವಿದ್ಯಾರ್ಥಿ ಮಿತ್ರರಿಗೆ ಅದು ರಾಜನಿಗಿದ್ದಂಥ ಕಿರೀಟ, ಅದು ಸೃಜನಶೀಲತೆ, ಅದನ್ನು ಈ ವೇದಿಕೆ ಮೇಲೆ ಪಡ್ಕೊಳ್ಬೇಕಾಗ್ತದೆ. ಆ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮ ಬೇಕಾಗ್ತದೆ. ಮತ್ತೊಂದು ಯಾವುದು ಸರ್ ಅಂತ ಹೇಳಿ, ಕ್ರಿಯಾಶೀಲತೆ, ಆಕ್ಟಿವ್. ಯಾವಾಗಲೂ ಸದಾ ಚುರುಕುತನದಿಂದ ಓಡಾಡಿಕೊಂಡು ಈ ಕಾಲೇಜಿನಲ್ಲಿ ಪಾಂಪ್ಲೆಟ್ಸ್ ಅಂಟಿಸೋದ್ರಿಂದ ಹಿಡಿದು ಗೆಸ್ಟನ್ನು ಕರ್ಕೊಂಡು ಬಂದು ಇಡೋದ್ರಿಂದ ಹಿಡಿದು ಅವರನ್ನು ಕಾರ್ ಎಳೆದು ತವಿಂದ ಅವರಿಗೆ ಒಂದು ಲೋಟ ನೀರು ಕೊಡೋದಾಗಲಿ, ಅವರ ಕಷ್ಟ ಸುಖ ವಿಚಾರಿಸೋದಾಗಲಿ, ಅವ್ರನ್ನ ಕರ್ಕೊಂಡು ವೇದಿಕೆ ಮೇಲೆ ಕರ್ಕೊಂಡು ಬಂದು ಕೂರಿಸೋದ ಈ ಎಲ್ಲ ಕೆಲಸಗಳು ಮಾಡೋದಾದರೆ ನಿಜವಾಗ್ಲೂ ಈ ಕಾಲೇಜು ನಿಮಗೆ ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕಾರವನ್ನು ಕೊಟ್ಟಿದೆ ಅಂತ ಹೇಳಿ. ಇಲ್ಲಿನ ಪ್ರಿನ್ಸಿಪಾಲ್ಗೆ ಲಕ್ಷಾಂತರ ಸಂಬಳ ಬರ್ತದೆ, ಲೆಕ್ಚರರ್ UGC ಸ್ಕೇಲ್ ತಗೊಳ್ತಾರೆ. ಇದು ನಮ್ಮದಲ್ಲ, ಇದು ಸರ್ಕಾರಿ ಕೆಲಸ. ಅವ್ರು ಏನಾರ ಕೊಟ್ಕೊಳ್ಳಿ, ಇದು ನನಗೆ ಬೇಡ. 10ವರೆಗೆ ಬರ್ತೀನಿ, 4 ಗಂಟೆಗೆ ನಮ್ಮ ಹುಡುಗಿ ಜೊತೆ ಒಂದು ಸೆಲ್ಫಿ ತಗೊಳ್ತೀನಿ, ಸೆಲ್ಫಿ ಹಾಕೊಂಡು ಮನೆಗೆ ಹೋಗ್ಬಿಡ್ತೀನಿ ಅಂದರೆ ಸತ್ಯ. ಈ ವಯಸ್ಸಿನ ಆಲೋಚನೆಗಳೇ ಹಾಗೆ. ನಾವು 100ನ ಗಡಿ ದಾಟಿ ಬದುಕಲಿಕ್ಕಾಗೋದಿಲ್ಲ. ಅರ್ಥ ಆಯ್ತಲ್ಲ? ವ್ಯಕ್ತಿತ್ವಗಳನ್ನು ಅಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಮಹನೀಯರನ್ನು ಸ್ವಾಗತ ಮಾಡ್ತಾ ಇರ್ಬೇಕಾದ್ರೆ ನಿಮ್ಮನ್ನೆಲ್ಲರನ್ನು ಅಬ್ಸರ್ವ್ ಮಾಡಿ ನನ್ನ ತಲೆಯಲ್ಲಿ ಇಟ್ಟುಕೊಂಡೆ. ನಿಮ್ಮ ಚಪ್ಪಾಳೆ ಈ ಕಾಲೇಜಿನ ರೂಮ್ಗೂ ಸಾಕಾಗೋದಿಲ್ಲ. ಎಸ್, ಒಂದ್ಸಾರಿ ಚಪ್ಪಾಳೆ ಹೊಡಿರಿ ನೋಡೋಣ, ಹೇಗೆ ಹೊಡಿತೀರಿ? ನೋ. NSS ಕ್ಲಾಪ್ಸ್ ಇನ್ ಕೋರಸ್ ಬಿಗಿನ್. ಮೊದಲು ಹೊಡೆದಂಥ ಚಪ್ಪಾಳೆಗೂ ಈಗ ಹೊಡೆದಂಥ ಚಪ್ಪಾಳೆಗೂ ಹೇಗೆ ವ್ಯತ್ಯಾಸ ಇದೆ ಅನ್ನೋದನ್ನು ಗಮನಿಸ್ಕೊಳ್ಳಿ. ಇನ್ನು ನಾನು ಬದುಕಿನಲ್ಲಿ ನಿಮ್ಮನ್ನು ಲೈಬ್ರರಿ ಕರ್ಕೊಂಡು ಹೋಗೋದಿಲ್ಲ, ಯೂಟ್ಯೂಬ್ನಲ್ಲಿ ವಿಡಿಯೋ ತೋರೋದಿಲ್ಲ, ದೊಡ್ಡ ಪುಸ್ತಕ ಕೊಡೋದಿಲ್ಲ, ದೊಡ್ಡ ವ್ಯಕ್ತಿಗಳ ಭಾಷಣವಂತೂ ನಾನು ಕೊಡೋದೇ ಇಲ್ಲ, ನನ್ನನ್ನು ಫಾಲೋ ಮಾಡಿ ಅಂತ ಹೇಳೋದಿಲ್ಲ. ಯಾಕೆಂದರೆ ನನಗಾಗಲೇ ಮದುವೆಯಾಗಿ 16 ವರ್ಷ ಆಯಿತು, 2 ಮಕ್ಕಳಾಯಿತು. ಅನುಮಾನಕ್ಕೋಸ್ಕರ ಹೆಂಡತಿನೂ ಸಹ ನನ್ನ ಪಕ್ಕದಲ್ಲಿ ಬಂದು ಕುಳಿತಾಯಿತು. ಅವಳೇ ನನ್ನ ಹೆಂಡತಿ. ಕಾಸಿನ ಸಿನಿಮಾ. ಎಸ್, ನಗಬಹುದು, ಸುಂಕ ಏನು ತಗೊಳ್ಳೋದಿಲ್ಲ, ಲಿಫ್ಟಿಗೇನು ಆರೋಗೋದಿಲ್ಲ, ನಗಬಹುದು, ಏನು ತೊಂದರೆ ಇಲ್ಲ. ಎಸ್, ವಾಪಸ್ ಬನ್ನಿ, ಸಾಕು. ವಾಪಸ್ ಬನ್ನಿ ಅಂದರೆ ಚೇರ್ ಎತ್ಕೊಂಡು ಈ ಕಡೆ ಬಂದುಬಿಟ್ಟಿರಿ. ಏಕೆಂದರೆ ಮನೆಯಲ್ಲಿ ಮಗನೇ ಕೇಳಿದಂತೆ, ಏನಪ್ಪ ಇದು ಚೇರ್ ಅಂತ. ಇಂಟರ್ವ್ಯೂಗೆ ಹೋಗಿದ್ದೆ ಅಪ್ಪಾಜಿ ಇದು ಅಂತ. ಅಲ್ಲ ಸರಿ, ಇಂಟರ್ವ್ಯೂಗೆ ಹೋಗಿದ್ದೆ, ಚೇರ್ ಹೆಂಗೆ ತಂದೆ? ಅವರು ಇಂಟರ್ವ್ಯೂನವರು ಟೇಕ್ ಯುವರ್ ಸೀಟ್ ಅಂದರು, ತೊಗೊಂಡು ಬಂದುಬಿಟ್ಟೆ ಅಂತ ಹೇಳಿ. ಸಾಕು. ನೀವು ಅತ್ಯುತ್ತಮವಾದಂಥ ಕೇಳುಗರ ಆಗಲಿಲ್ಲ ಅನ್ನೋದಾದರೆ ನೀವೇನನ್ನೂ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇವೆಲ್ಲವೂ ಸಾಕ್ಷಿ ಆಗ್ತದೆ. ಕ್ರಿಯಾಶೀಲತೆ ಬಗ್ಗೆ ಮಾತನಾಡ್ತಾ ಇದೆ. 2009-10ನೇ ಇಸ್ವಿ ಭಾರತಿ ಕಾಲೇಜಿನಲ್ಲಿ ಅದೇ ತಾನೇ ನಾನು ವೃತ್ತಿ ಜೀವನವನ್ನು ಆರಂಭಿಸಿದ ದಿನಗಳವು. ಇವತ್ತು ನಿಮಗೆ ಬೆರಳ ತುದಿನಲ್ಲಿ 5Gಯನ್ನು ಪಡ್ಕೊಂಡಿದ್ದೀರಿ. ಕ್ಷಣ ಮಾತ್ರದಲ್ಲಿ ಒಂದು ವಿಡಿಯೋವನ್ನು ಡೌನ್ಲೋಡ್ ಮಾಡ್ತೀರಿ, ಒಂದು ಸಿನಿಮಾ ನೋಡ್ತೀರಿ. ಅವತ್ತಿನ ಕಾಲದಲ್ಲಿ 1x ಸ್ಪೀಡ್. ರಾತ್ರಿ 12ವರೆಗೆ ನಾವು ಏನಾದರೂ ಮಾಡಲಿಕ್ಕೆ ಎಚ್ಚರ ಆದಾಗ ಆ 1x ಸ್ಪೀಡ್ನಲ್ಲಿ ಆನ್ ಮಾಡಿಟ್ರೆ ಬೆಳಗ್ಗೆಗೆ ಒಂದು ನ್ಯೂಸ್ ಪೇಪರ್ ಡೌನ್ಲೋಡ್ ಆಗೋದು. ಆ ಬೆಳಗ್ಗೆ ಆ ನ್ಯೂಸ್ ಪೇಪರನ್ನು ಪೂರ್ತಿ ಓದೇ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೆ. ಯಾಕೆಂದರೆ ಲೆಕ್ಚರರ್ ಆದ ಅನ್ನೋ ಕಾರಣಕ್ಕೆ ನಾವು ಓದನ್ನೇನೋ ನಿಲ್ಲಿಸಿದ್ರೆ ನಮ್ಮಂಥ ಮುಟ್ಟಾಳರ ಜಗತ್ತಿನಲ್ಲಿ ಇಲ್ಲ. ನಿಜವಾದಂಥ ಓದುಗರಾಗುವುದು ಆಗಲೇ. ಅಲ್ಲಿವರೆಗೆ ಹೇಗೋ ನಮಗೆ ಗುರುಗಳ ಒಂದು ಕೃಪಾಶೀರ್ವಾದ, ದೇವರ ಆಶೀರ್ವಾದ, ಸರ್ಕಾರದ ಆಶೀರ್ವಾದ ಇರ್ಬೋದು, ನಮ್ಮನ್ನು ತಳ್ಳಬೋದು, ನಾವು ಗೆಲ್ಲಬೋದು, ಅದು ಬೇರೆ. ಆದರೆ ಒಬ್ಬ ಶಿಕ್ಷಕ ನಿರಂತರವಾಗಿ ವಿದ್ಯಾರ್ಥಿ ಆದಾಗಲೇ ಅವ್ನಿಗೆ ಒಳ್ಳೆ ಬದುಕನ್ನು ಸಾಗಿಸಲಿಕ್ಕಾಗೋದು. 2009-10ನೇ ಸಾಲಿನಲ್ಲಿ ಬರೆದಂಥ ಒಂದು ಕತೆ ನೆನಪಾಯಿತು. ನಮ್ಮ ಮಕ್ಕಳಿಗೆ ಏನು ಹೇಳೋದು ಅನ್ನೋದಾದರೆ, ಅದನ್ನು ಯಾಕೆ ನಮ್ಮ ಮಕ್ಕಳಿಗೆ ಹನ್ನೂರಿನ ಡಿಗ್ರಿ ಕಾಲೇಜಿನ ಮಕ್ಕಳಿಗೆ ಕೊಡಬಾರ್ದು ಅಂತ ನಾನು ಇದನ್ನು ತೊಗೊಂಡು ಬಂದೆ. ಜಪಾನ್ ದೇಶದ ಬಗ್ಗೆ ಮಾತನಾಡ್ತಾ ಇದೆ. ಇಲ್ಲಿ ವಿದ್ಯಾರ್ಥಿ ನಾಯಕರಿದ್ದೀರಿ, ನೀವು ಬಂದು ಒಬ್ಬರೂ ಸಹ ಪ್ರಿನ್ಸಿಪಲ್ ಮೇಡಮ್ನ ಭೇಟಿ ಮಾಡಲೇ ಇಲ್ಲ. 10ವರೆಗೆ ಕಾಲೇಜಿಗೆ ಕಾರ್ಯಕ್ರಮ ಇದೆ, ನೀವು 12 ಗಂಟೆ ಕೂರಿಸಿದಿರಿ. ವೈ ಮೇಡಮ್, ಯಾಕೆ ಮೇಡಮ್ ಅಂತ ಯಾರೂ ಕೇಳಲೇ ಇಲ್ಲ. ಚಾಡಿ ಹೇಳ್ಕೊಡ್ತಾ ಇದ್ದಾರೆ ಅಂತೇಳಿ. ನೋ, ನೀನು ಇಲ್ಲಿ ಪ್ರಶ್ನೆ ಮಾಡಿದರೆ ನಿಮ್ಮ ಊರಿನ ZP ಮೆಂಬರ್ನ ನೀನು ಪ್ರಶ್ನೆ ಮಾಡಲಿಕ್ಕೆ ಆಗ್ತದೆ, ನಮ್ಮ ಕ್ಷೇತ್ರದ MLAಗಳನ್ನು ನಾವು ಪ್ರಶ್ನೆ ಮಾಡಲಿಕ್ಕೆ ಆಗ್ತದೆ. ಅದಕ್ಕೆ ತಕ್ಕಂತೆ ನಾನು ಇರಬೇಕು. ಇವತ್ತು ಯಾವುದೋ ಒಂದು ರಜೆ ಇದೆ ಅಂಥೇಳಿ ನಾನು ಬರುತ್ತಿಲ್ಲ, ನೀನು ಕ್ಲಾಸಿಗೆ ಬರಬೇಡ, ಮಾಸ್ ಬಂಕ್ ಹಾಕ್ಬಿಟ್ಟು ಸಿನಿಮಾಕ್ಕೆ ಹೋಗೋಣ ಅಂತ ಹೇಳಿದಾದರೆ ದೇಶ ಮುನ್ನಡೆಸೋದು ಭಾಳ ಕಷ್ಟ ಆಗ್ತದೆ. ನಾನೆಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಜಪಾನ್ ದೇಶದ ಒಂದು ಕ್ರಿಯಾಶೀಲವಾದ 2 ಘಟನೆಗಳನ್ನ ತೊಗೊಂಡು ಬರ್ತಾ ಇದ್ದೀನಿ. ಎಸ್,
ಕಳೆದ ವರ್ಷದಲ್ಲಿ ಒಂದು ಘಟನೆ ನಡೆಯುತ್ತೆ. ಜಪಾನ್ ದೇಶದಲ್ಲಿ ಇದ್ದಕ್ಕಿದ್ದಂತೆ 106 ಟೋಲ್ಗಳಲ್ಲಿ ತಾಂತ್ರಿಕ ದೋಷದಿಂದ ವೆಹಿಕಲ್ನಲ್ಲಿ ಇರ್ತಕ್ಕಂಥ ಫಾಸ್ಟ್ ಟ್ಯಾಗ್ನಲ್ಲಿ ಕಟ್ಟಾಗ್ತಕ್ಕಂಥ ಹಣ ಏನಾಗುತ್ತೆ, ನಿಂತೋಗ್ತದೆ. ಅಲ್ಲಿನ ಸರ್ಕಾರ ಏನು ಮಾಡುತ್ತೆ, ಇದ್ದಕ್ಕಿದ್ದಂತೆ ಒಂದು ಹೊಸ ನಿಯಮಗಳನ್ನು ಜಾರಿಗೊಳಿಸ್ತದೆ. ಜನರಿಗೆ ತೊಂದರೆ ಆಗಬಾರ್ದು, ಅವ್ರನ್ನ ಹಾಗೆ ಹೋಗ್ಲಿಕ್ಕೆ ಬಿಡಿ ಅಂತ ಹೇಳಿಬಿಟ್ಟು 2-3 ದಿನ ಅವರು ಓಡಾಡಲಿಕ್ಕೆ ಫ್ರೀ ಉಚಿತವಾಗಿ ಅವರು ಸರ್ಕಾರದವರು ಅನುಮತಿ ಕೊಡ್ತಾರೆ. ಆಶ್ಚರ್ಯ ಏನು ಗೊತ್ತಾ, ಒಂದು ವಾರ ಆದಮೇಲೆ ತಾಂತ್ರಿಕ ದೋಷವನ್ನೆಲ್ಲ ಆ ದೇಶ ಸರಿಪಡಿಸಿದ ಮೇಲೆ ಆ ದೇಶನೇ ನೆಮ್ಮಲಿಕ್ಕಾಗೋದಿಲ್ಲ. 1 ಅಲ್ಲ 2 ಅಲ್ಲ 100 ಅಲ್ಲ 200 ಅಲ್ಲ 1000 ಅಲ್ಲ 10,000 ಅಲ್ಲ 24,000ಕ್ಕೂ ಹೆಚ್ಚು ಜನರು ಸ್ವಯಂ ಪ್ರೇರಿತವಾಗಿ ಬಂದು ಸರ್ಕಾರದ ಬೊಕ್ಕಸಕ್ಕೆ ತಾವು ಎಷ್ಟು ಕಿಲೋಮೀಟರ್ ಪ್ರಯಾಣ ಮಾಡಿರೋ ಅಷ್ಟು ದುಡ್ಡನ್ನು ಅವರು ಟ್ಯಾಕ್ಸ್ ರೂಪದಲ್ಲಿ ಕಟ್ಟಿ ಹೋಗ್ತಾರೆ. ನಿಮಗೆ ಪಂಪ್ ಹೊಡೆಯೋದು ಸಾಕಾಗೋದಿಲ್ಲ, ಒಂದು ಚಪ್ಪಾಳೆ ಹೊಡಿಯೋಕ್ಕಾಗಲ್ಲ ನಿಮ್ಮ ಕೈಲಿ, ಹೊಡಿರಿ ಚಪ್ಪಾಳೆ. ಸ್ಟಾಪ್. ನಾನು ಎಂಥ ಅದ್ಭುತವಾದಂಥ ಮಾಹಿತಿಯನ್ನು ಹೇಳಿದ್ದೇನೆ. ಈ ಚಪ್ಪಾಳೆ ನೋ ನನಗೆ ಬೇಡ, ಸಾಕು. ಆದರೆ ಎಂಥ ಸ್ಫೂರ್ತಿದಾಯಕವಾದಂಥ ಒಂದು ಘಟನೆಯನ್ನು ನಿಮ್ಮ ಕಣ್ಮುಂದೆ ತಂದಿದ್ದೀನಿ. ಅದೇ ನನ್ನ ಭಾರತದಲ್ಲಿ ಏನು ಮಾಡ್ತೀವಿ ಅಂದರೆ, ಭಾರತ ಅಂದಾಗ ಇದೊಂದು ವಿಚಿತ್ರ ಭಾರತ ನಮ್ಮದು. ಭಾಷಣದಲ್ಲಿ ಅತ್ಯಂತ ಭವ್ಯವಾಗಿ ಕಂಡಂಥ ಭಾರತ ನೆಲದ ಮೇಲೆ ಇಲ್ಲ. ನಮ್ಮ ಭಾರತ ಭಾಷಣದಲ್ಲಿ ಮತ್ತು ಈ ವೇದಿಕೆಯಲ್ಲಿ ಅತ್ಯಂತ ಪ್ರಾಜ್ವಲ್ಯಮಾನವಾಗಿ ಪ್ರಕಾಶಮಾನವಾಗಿ ಕಾಣುತ್ತೆ, ಆದರೆ ಬದುಕಿನಲ್ಲಿ ಕಾಣೋದಿಲ್ಲ. ಇಲ್ಲಿ ಇದೇ ಮಹಿಳೆಯನ್ನು ನಾವು ದೇವತೆ ಹಾಗೆ ಹೀಗೆ ಅಂತ ಹಾಡಿ ಹೊಗಳಿದವರು 10 ಗಂಟೆ ಮೇಲೆ ಬಸ್ ಸ್ಟ್ಯಾಂಡ್ನಲ್ಲಿ ಅವಳ ರೇಟ್ಗೆ ಹೇಳುವಂಥ ಭಾರತ ನಾವು. ಯಾವನೇ ಅವನು ಭಾಷಣಕಾರ ಇದೆಲ್ಲ ಹೇಳ್ತಾನಲ್ಲ ಇವನು. ಎಸ್ ವಿದ್ಯಾರ್ಥಿಗಳೇ, ChatGPT ನಿಮ್ಮ ಕೈಲಿದೆ, ಗೂಗಲ್ ಜೆಮಿನಿ ನಿಮ್ಮ ಕೈಲಿದೆ, 5G ನಿಮ್ಮ ಕೈಲಿದೆ, 70,000 ನಿಮ್ಮ ಅಪ್ಪನ ಎಲ್ಲ ಬೆವರಿನ ಶ್ರಮವನ್ನು ಸುಳ್ಳು ಪಳ್ಳು ಹೇಳಿ ಆ್ಯಪಲ್ ಫೋನನ್ನು ತಂದಿದ್ದೀರಿ. ಪ್ರಯೋಜನ ಏನಪ್ಪ? ನಾನು ಹೇಳಿದ ಕತೆ ನಿಮಗೆ ಕ್ಷಣ ಮಾತ್ರದಲ್ಲಿ ನಿಮ್ಮ ಮೆದುಳಿನಲ್ಲಿ ಸಂಚಾರ ಮಾಡಿ ಗೊತ್ತಾಯ್ತಲ್ಲ, ಈ ಕತೆ ಎಲ್ಲಿದು ಅಂತ ಹೇಳಿ ನಿನ್ನ ಮನಸ್ಸಿನಲ್ಲಿ ಒಂದು ತವಕ ಬರಲಿಲ್ಲ ಅಂದರೆ ನಿನ್ನ ಅಷ್ಟು ದುಡ್ಡಿನ ಮೊಬೈಲ್ ಎಂತಿಗೆ. ಪಕ್ಕದ ರಾಜ್ಯ ತೆಲಂಗಾಣದಲ್ಲಿ ಆಂಧ್ರದಲ್ಲಿ ನಡೆದಂಥ ಘಟನೆ, ಕಳೆದ ವಾರದಲ್ಲಿ ನಡೆದಂಥ ಘಟನೆ, ಅಲ್ಲಿನ SP ಫಕೀರಪ್ಪ ಅಂತ ಹೇಳಿ ಅಲ್ಲಿನ ಕರ್ನೂಲ್ ಜಿಲ್ಲೆಯ SP ಫಕೀರಪ್ಪನವರು ಮತ್ತು ಆ DSP ಶ್ರೀಲತಾ ಅಂತ ಮೇಡಮ್ ಅವರಿಬ್ಬರು ಒಂದು ಕಾರ್ಯಾಚರಣೆ ಮಾಡ್ತಾರೆ. ತಮ್ಮ ಪೊಲೀಸ್ ವೇಷವನ್ನು ಕಳಚಿ ಮಾರು ವೇಷದಲ್ಲಿ ಬಂದು ಆ ಶ್ರೀಲತಾ ಅನ್ನೋ ಮೇಡಮ್ನ DSP ಅವರು, ಆ ಕರ್ನೂಲ್ ಡಿಸ್ಟಿಕ್ DSP ಅವರು ಮಾರು ವೇಷದಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸ್ತಾರೆ. ರಾತ್ರಿ 10:30-11 ಗಂಟೆಗೆ ಸರಿಸುಮಾರು 1-2 ಗಂಟೆಯಲ್ಲಿ 40 ಜನ ಕಾಮುಕ ಗಂಡಸರು ಬಂದು ಅವಳ ರೇಟನ್ನು ಕೇಳ್ತಾರೆ. ಬರ್ತೀಯ ಹೋಗೋಣ, ನಿನ್ನ ರೇಟ್ ಎಷ್ಟು ಅಂತ ಹೇಳಿ 40 ಜನರನ್ನ ಎಡೆಮುರಿ ಕಟ್ಟಿ ಅವರಿಗೆ ಕೃಷ್ಣನ ಜನ್ಮಾಷ್ಟಮಿಗೆ ಆ ಜಾನಕ್ಕೆ ಕಳಿಸಿ ಅವರು ಇನ್ನು ಜನ್ಮದಲ್ಲಿ ಆ ರೀತಿ ತಲೆ ಎತ್ತಿ ನೋಡಬಾರ್ದು, ಆ ರೀತಿ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ಎಸ್, ಯಾರವರು? KH ಫಕೀರಪ್ಪ ಮತ್ತು ಶ್ರೀಲತಾ ಮೇಡಮ್ ಅವರಿಗೆ ನಿಮ್ಮ ಪ್ರೀತಿಯ ಚಪ್ಪಾಳೆ ಅಲ್ಲಿಗೆ. ಎಸ್, ಈಗ ಹೇಳಿ ಕ್ರಿಯಾಶೀಲತೆ ಅಂದರೆ ಏನಂತ ಹೇಳಿ. ಮಾಡುವ ಕೆಲಸವನ್ನೇ ವಿಭಿನ್ನವಾಗಿ ಮಾಡಿದರೆ ಸಾಕು. ನಾನು ಬೋಧನೆ ಮಾಡ್ತಾ ಇದ್ದೀನಿ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಈ ಬೋಧನೆಯನ್ನು ಎಲ್ಲರ ಮನಸ್ಸಿಗೆ ಮುಟ್ಟುವಂತೆ ಹೇಳಿದರೆ ಸಾಕು, ತಟ್ಟುವಂತೆ ಹೇಳಿದರೆ ಸಾಕು. ಇದನ್ನೇ ನಾವು ಕ್ರಿಯಾಶೀಲತೆ ಅನ್ನೋದು. ಜಪಾನ್ನಲ್ಲಿ ಆ ಘಟನೆ ನಡೀತು. ಆದರೆ ಇನ್ನೊಂದು ವಿಚಿತ್ರವಾದ ಘಟನೆ ಇದೆ ಜಪಾನ್ ಬಗ್ಗೆ. 2009 ಇಸ್ವಿಯಲ್ಲಿ ಓದಿದ್ದು, ಇನ್ನೂ ನನ್ನ ಹೃದಯದಲ್ಲಿ ಹಾಗೇ ಇದೆ. ಅದನ್ನು ನಿಮಗೆ ಹೇಳ್ತೀನಿ ಮಕ್ಕಳೇ. ಜಪಾನಿಗರು ಅಂದರೆ ಹೇಳಿ ಕೇಳಿ ಬುದ್ಧಿವಂತರು, ದೀರ್ಘಾಯುಷ್ಯಗಳು, ಇದೆಲ್ಲ ಬಗ್ಗೆ ನೀವೆಲ್ಲ ಓದ್ಕೊಂಡಿದ್ದೀರಿ, ಭಾಳ ಸಂತೋಷ. ಒಂದು ಸಾರಿ ಮಾರ್ಕೆಟ್ನಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆಯುತ್ತೆ. ಮೀನುಗಳೆಲ್ಲ ಮಾರ್ಕೆಟಲ್ಲಿ ತಂದಾಗ ಆ ಮೀನುಗಳೆಲ್ಲ ಸತ್ತೋಗಿರ್ತವೆ. ಅವ್ರು ಏನು ಮಾಡ್ತಾರೆ, ಕೆಲವು ತಾಜಾ ಮೀನುಗಳನ್ನು ತಂದು ಕೊಡುವಂತ. ಆದರೆ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಭಾಳ ಡಿಫ್ರೆನ್ಸ್. ಮೀನು ಸತ್ತೋಗಿದೆ ಅಂತ ನಮಗೂ ಗೊತ್ತು, ಫ್ರೆಶ್ ಮೀನು ಕೊಡಪ್ಪ ಅಂತ. ಸತ್ತೇ ಹೋಗೈತಲ್ಲಿ ಫ್ರೆಶ್ ಮೀನು ಎಲ್ಲಿ ಕೊಡೋದು ತಾಯಿ ನಿನಗೆ? ಅರ್ಥ ಆಗ್ತಾ ಇದೆಯಾ? ತರಕಾರಿ ಗಿರ್ಕಾರಿ ಆದರೆ ಆಗ್ತಾನೆ ತಿತ್ತು ತೊಳೆದು ತಂದು ಕೊಡ್ಬೋದು. ಮೀನು ಆಗಲೇ ಸತ್ತೋಗಿದೆ, ಅದು ನಿಮಗೂ ಗೊತ್ತು ನನಗೂ ಗೊತ್ತು. ಫ್ರೆಶ್ ಮೀನು ಕೊಡು ಅಂದರೆ ಎಲ್ಲಿ ಕೊಡೋದು ನಾವು? ಆದರೂ ಮಾರಾಟಗಾರ ಏನು ಮಾಡ್ತಾನೆ, ಅಮ್ಮನವರೇ ಇದು ಫ್ರೆಶ್ಶೇ, ಈಗ ತಾನೇ ಬಂದು ಈ ಜೋಡಕ್ಕೆ ಬಂದು ಇಲ್ಲಿ ಬಿದ್ದೈತೆ ಅಂಥೇಳಿ ಅವ್ನು ಟೋಪಿ ಹಾಕ್ಬಿಟ್ಟು ನಮ್ಮ ಚೆನ್ನಾಗಿ ಮುಂಡಾಯಿಸಿ ಕಳಿಸ್ಬಿಡ್ತಾನೆ. ನಾನು ಅವನ ಮಾತು ಕರ್ಕೊಂಡ್ಬಂದು ಮನೇಲೆಲ್ಲ ಹೇಳೋದು ಫ್ರೆಶ್ ಅಂತೆ ಅಂತ. ನೀವು ಮದುವೆ ಆದಾಗ ಹಿಂಗ್ಲೇ ಹೇಳಿದೆ ಫ್ರೆಶ್ ಅಂತ ಗೊತ್ತಾಯ್ತು, ಆಮೇಲೆ ಗೊತ್ತಾಯ್ತು ನೀವು ಮುದುಕ ಅಂತ. ಎಸ್, ನಮಗೆ ತಾಜಾ ಮೀನು ಬೇಕು ಅಂತ ಹೇಳಿದಾಗ ದೊಡ್ಡ ದೊಡ್ಡ ಬೋಟುಗಳಲ್ಲಿ ಒಂದು ದೊಡ್ಡ ಟ್ಯಾಂಕನ್ನು ಕಟ್ತಾರೆ. ನೀರಿನ ಟ್ಯಾಂಕನ್ನು ಕಟ್ಟಿಬಿಟ್ಟು ಅಲ್ಲಿ ಹಿಡಿದಂಥ ಮೀನುಗಳನ್ನೆಲ್ಲ ಏನು ಮಾಡ್ತಾರೆ ಅಂದರೆ ಅವರು ಆ ಟ್ಯಾಂಕ್ ಒಳಗಡೆ ಬಿಟ್ಬಿಟ್ಟು ಅಲ್ಲಿಂದ ಜೀವಂತ ಮೀನುಗಳನ್ನು ತಂದು ಮಾರಕ್ಕೆ ಶುರು ಮಾಡ್ತಾರೆ ಅವರು.
ಅವಾಗ ಒದ್ದಾಡ್ತಾ ಇರ್ತದೆ. ಅದೆಲ್ಲ ಆದಮೇಲೆ ಅದೆಲ್ಲ ಕೆಲವು ವರ್ಷಗಳಾದಮೇಲೆ ಕೇಳ್ತಾರೆ, ಯಾಕೋ ಈ ಮೀನುಗಳು ಆ್ಯಕ್ಟಿವೇ ಇಲ್ವಲ್ಲ ಅಂತ ಕೇಳ್ತಾರೆ. ಯಾಕೋ ಈ ಮೀನುಗಳು ಆ್ಯಕ್ಟಿವ್ ಇಲ್ಲ ಅಂದಾಗ ಆ ತೊಟ್ಟಿ ಒಳಗಡೆ ಮೀನನ್ನು ಹಿಡಿದು ಬಿಡ್ತಾರೆ. ಆ ಮೀನುಗಳು ಯಾವಾಗ ಆ್ಯಕ್ಟಿವ್ ಆಗಿಲ್ಲ ಅಂದಾಗ ಅದಕ್ಕೊಂದು ಶಾರ್ಕ್ ಮೀನು ಬಿಡ್ತಾರೆ ಹಿಂದ್ಗಡೆಯಿಂದ. ಆಗೇನು ಮಾಡ್ತಾವೆ, ಆ ಮೀನು ಬರಬರ ಅಂತ ಸುತ್ತುತ್ತಾ ಇರ್ತವೆ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಇವತ್ತು ಯಾವ ಸ್ಪೀಡ್ನಲ್ಲಿದ್ದೀವಿ, ಯಾವ ಜಗತ್ತಲ್ಲಿದ್ದೀವಿ, ನಾವು ಎಲ್ಲಿದ್ದೀವಿ, ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾರಿಗಾಗಬೇಕು, ನೀವೇನು ಮಾಡಬೇಕು, ನಾವೇನು ಮಾಡಬೇಕು, ಇಷ್ಟನ್ನು ಅರ್ಥ ಮಾಡ್ಕೊಂಬಿಟ್ರೆ ಸಾಕು. ನಾವು ಅರ್ಥ ಆಗ್ತಾ ಇದೆಯಾ? ಅದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಈ ಕ್ರಿಯಾಶೀಲತೆ ಅಂತಕ್ಕಂಥದ್ದಿದ್ದರೆ ನೀವು ಯಾವ ಬದುಕನ್ನು ಬೇಕಾದ್ರೂ ಕಟ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಸೃಜನಶೀಲತೆ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಒಂದಲ್ಲ ಒಂದು ಸೃಜನಶೀಲತೆ ಇದ್ದೇ ಇರ್ತದೆ. ಇಲ್ಲೊಂದು ಅಯ್ಯಪ್ಪ ಸ್ವಾಮಿ ಟೀಮ್ ಬಂದಿತ್ತು ಇಲ್ಲಿ ಹುಡುಗರು, ನಾನು ಗಮನಿಸಿದೆ. ಪಂಚೆ ಲುಂಗಿ ಎಲ್ಲ ಹಾಕ್ಕೊಂಡು ಒಂದಷ್ಟು ವಿಡಿಯೋ ಶೂಟೆಲ್ಲ ಮಾಡ್ತಾಯಿದ್ರು. ಎಸ್, ಗುಡ್, ಭಾಳ ಸಂತೋಷ. ನಾವು ಕರೆದು ಬೈಯಂಗಿಲ್ಲ. ಏನೋ ಮುದೋಗಳ ಯಾವಾಗ ನೋಡಿದ್ರು ಫೇಸ್ಬುಕ್ಕು ಟ್ವಿಟ್ಟರ್ ಅಂತಲೇ ಮುಳುಗಿರ್ತಿಲ್ಲ. ಚಂದ್ರಮ್ಮ ಮೇಡಮ್ ಕರೆಸ್ಬಿಟ್ಟು ಬೈದ್ರಂತೆ, ನನಗೆ ಗೊತ್ತಿಲ್ಲ, ಈಗ ಬೆಳಗ್ಗೆ ಹೇಳಿದ್ದು. ಅಲ್ಲ, ಯಾವಾಗಲೂ ಫೇಸ್ಬುಕ್ ಅಂತ ಸಾಯ್ತಾ ಇರ್ತಾರಲ್ಲ, ಏನಿದೆ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ? ಅದಕ್ಕೆ ಆ ಹುಡುಗ ಹೇಳ್ದ, ಅದೊಂದರಲ್ಲೇ ಅಲ್ಲ ಮೇಡಮ್ ಬೇರೆಯವ್ರ ಹುಡುಗಿನ ಲೈಕ್ ಮಾಡೋದಾಗೋದು ಅಂತ. ಸದ್ಯ ಬೇರೆಯವ್ರ ಹೆಂಡ್ತಿ ಅನ್ಲಿಲ್ವಲ್ಲ, ಅದು ಪುಣ್ಯ ಮೇಡಮ್ಗೆ. ಅರ್ಥ ಆಯ್ತೇನ್ರೋ? ಅವನು ಎಷ್ಟು ಚೆನ್ನಾಗಿ ಹೇಳ್ದ. ನಾವು ಸಾಕು, ಅಯ್ಯೋ ನೋಡಿ, ಇದಕ್ಕೆ ಮಾತ್ರ ಭಾಳ ಚೆನ್ನಾಗಿ ಚರ್ಚೆ ಮಾಡ್ತೀರಾ. ಬೇರೆಯವ್ರ ಹುಡುಗಿ ಬೇರೆಯವ್ರ ಹೆಂಡ್ತಿ ಅಂದರೆ ಅಲ್ಲೇ ಚರ್ಚೆ ಶುರು. ವಿಧಾನಸೌಧದಲ್ಲೂ ಹಿಂಗಾಗಲ್ಲ ಅಲ್ವಾ? ಅದೇ ನಿಮ್ಮ ಬಗ್ಗೆ ನೀವು ಮಾತಾಡ್ಕೊಳ್ರೆ ಅಂದರೆ ಆಗೋದಿಲ್ಲ. ಎಸ್, ಲಿಸನ್. ಹಾಗಾಗಿ ಸೃಜನಶೀಲತೆ ಬೇಕು ನಮಗೆ. ಆ ಹುಡುಗ ತನ್ನ ಕ್ಯಾಮ್ರಾದಿಂದ ಎಷ್ಟು ಚೆನ್ನಾಗಿ ಅವನು ಫೋಟೋಗ್ರಫಿ ಎಲ್ಲ ಮಾಡ್ತಾ ಇದ್ದ, ತಪ್ಪೇನಲ್ಲ. ನಾನು ಒಳ್ಳೆಯ ಶಿಕ್ಷಕನಾಗಿ ವಿದ್ಯಾರ್ಥಿನ ಬೈಲಿಕ್ಕೆ ಯಾವ ಅರ್ಹತೆಯೂ ಇಲ್ಲ. ಯಾಕೆಂದರೆ ಆ ಹುಡುಗ ಅದನ್ನು ತೊಗೊಂಡೋಗಿ ಒಂದು ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ಮಾಡಿದರೆ ನನ್ನ ಕಾಲೇಜಿನ ಕಾರ್ಯಕ್ರಮದ ಒಂದು ತುಣುಕು ಶಾಶ್ವತ ಉಳಿಯುತ್ತೆ. ಇನ್ನು 10 ವರ್ಷಕ್ಕೆ ನಾವು ನನ್ನ ಹಾಗೆ ನೀವೆಲ್ಲ ಹಾಗೆ ಬಂದಾಗ ಅದನ್ನು ನೋಡಿದಾಗ ಬಹಳ ಹೆಮ್ಮೆ ಅನಿಸುತ್ತೆ. ಮಾಡಿ, ತೊಂದರೆ ಇಲ್ಲ. ಕಾಲೇಜಿನಲ್ಲಿ 4 ಗಿಡ ನೆಡೋ ಕಾರ್ಯಕ್ರಮಗಳು ಮಾಡಿ, ಏನು ತೊಂದರೆ ಇಲ್ಲ. ಕಾಲೇಜಿನಲ್ಲಿ ಮೇಡಮ್ ಎಲ್ಲ ಕೇಳಿದಾಗ ಎದ್ದು ನಿಂತು ಮಾತನಾಡುವುದು, ಯಾವುದೇ ಕೆಲಸ ಕಾರ್ಯಗಳನ್ನಾಗಲಿ, ತೋರಣ ಕಟ್ಟುವುದು, ಬಂಟಿಂಗ್ಸ್ಗಳನ್ನ ಕಟ್ಟುವುದು, ಕಾಲೇಜಿನ ಕಾರ್ಯಕ್ರಮಗಳಲ್ಲಿ ಇನ್ವಾಲ್ವ್ ಆಗೋದು, ಮಾತನಾಡುವುದು, ಹಾಡುವುದು, ಕುಣಿಯುವುದು, ಇವೆಲ್ಲವೂ ಕೂಡ ಸೃಜನಶೀಲತೆಯ ಬೇರೆ ಬೇರೆ ಭಾಗಗಳು. ಅದಿಲ್ಲ ಅಂದರೆ ನೀವು ಸತ್ತ ಎಣಕ್ಕೆ ಸಮಾನ ಆಗ್ತೀರ. ಅದಕ್ಕೆ ನಮ್ಮಲ್ಲಿ SV ಪರಮೇಶ್ವರ ಭಟ್ ಅವರು ಹೇಳ್ತಾರೆ ಸೃಜನಶೀಲತೆ ಬಗ್ಗೆ. ಹೇಗಿರುತ್ತೆ ಅದು ಬ್ಯೂಟಿ, ಅದು ಟೆಂಪರ್ ಹೇಗಿರುತ್ತೆ ಅಂತ ಹೇಳ್ತಾರೆ. ಅರಸಿಕರಿಗೆ ಕಾವ್ಯವನ್ನು ಹೇಳಬೇಡ. ಅದು ಭಾಳ ಹಿಂದೆನೂ ಒಂದು ಮಾತಿದೆ, ಮೇಡಮ್ ಗೊತ್ತು. ಉಳಿದೆಲ್ಲ ಕರ್ಮಗಳನ್ನು ಮನ ಬಂದಂತೆ ಬರೇ. ದೇವ್ರಿಗೊಬ್ಬ ಕೇಳ್ಕೊಂಬಿಟ್ಟಿದ್ದಾನೆ ಕವಿ, ಅಪ್ಪ ಭಗವಂತ ನಿನ್ನ ಮನಳಾಗ ನೀನು ಏನು ಬೇಕಾದ್ರೂ ಕರ್ಮ ಹೇಳು, ಅರಸಿಕರಿಗೆ ಕಾವ್ಯವನ್ನೊರೆಯುವ ಕರ್ಮವನ್ನು ಬರೆಯದಿರು ಶಿರದಿ ಅಂತ. ಇಷ್ಟವಿಲ್ಲದೆ ಇದ್ದವ್ರ ಹತ್ರ ಹೋಗ್ಬಿಟ್ಟು ಕಾವ್ಯವನ್ನು, ಇಷ್ಟ ಇಲ್ಲದೆ ಇರೋರ ಹತ್ರ ಪಾಠ ಹೇಳೋದನ್ನು ನಿನ್ನ ಅಮ್ಮಯ್ಯ ಬರಿಬೇಡ ಅಂತ ನೂರಾರು ವರ್ಷಗಳಿಂದ ಹೇಳಿದಂಥ ಕವಿ. ಅಂದರೆ ಅವತ್ತಿನ ಸ್ಟೂಡೆಂಟು ಸಹ ಅವರ ಗುರುಗಳಿಗೆ ತುಂಬ ಕ್ವಾಟ್ಲೆ ಕೊಟ್ಟಿದ್ರು ಅನ್ನೋದಕ್ಕೆ ಸಾಕ್ಷಿ ಆಗ್ತದೆ. ಅದಕ್ಕೆ ನೀವೇನು ಎದುರಬೇಕಾಗಿಲ್ಲ, ಅಯ್ಯೋ ಇವತ್ತಿನ ಕಾಲೇಜಿನ ಹುಡುಗರವರೇ ಸರಿ ಇಲ್ಲ ಅಂತ. ಅವತ್ತು ನಾವು ಸರಿ ಇಲ್ಲ ಅಂತ ಹೇಳಿದ್ದೀನಿ, ಓಕೆನಾ? ಒಳ್ಳೆ ಮೇಷ್ಟಲ್ವ ಈಗ? ನಾನೇನು ಮೋಸ ಮಾಡಿಲ್ಲ. ಕುಡಿಯೋ ಒಂದು ಚಪ್ಪಾಳಿ, ಇದು ನನಗೆ ಕಣೆಯ. ಅಲ್ಲ ಕಣೆ, ಹೆಂಡ್ತಿ ಕರ್ಕೊಂಡು ಮುಂದೆ ಕೂರಿಸ್ಬಿಟ್ಟು ನೀನು ಚಪ್ಪಾಳೆ ತಟ್ಟಿಲ್ಲ, ಅವಮ್ಮ ಇಲ್ಲಿಂದ ಅಲ್ಲಿ ಗಂಟೆ ಹೋಗಿ ನಾನು ತಟ್ಬಿಟ್ರ ಮೇಲೆ ಅರ್ಥ ಆಯ್ತಲ್ವಾ? ಹೆಂಡ್ತಿ ಅಂದಾಗ ನೆನಪಾಯ್ತು. ಸೃಜನಶೀಲತೆಗೆ ಒಂದೊಂದು ಬೇರೆ ಬೇರೆ ಮಾರ್ಗಗಳಿದೆ. ನೀವೇನಾದರೂ ಮಾತಾಡ್ತಾ ಒಂದು ಪೆನ್ನು, ಒಂದು ಫೋನ್ ಅಂದರೆ ಸಾಕು, ಅದರಲ್ಲೇ ಏನಾದರೂ ಮಾಡ್ಕೊಬಿಡ್ತೀನಿ. ಹೆಂಡ್ತಿ ಅಂದಾಗ ನೆನಪಾಯ್ತು. ಹಾಗಾಗಿ ನಮ್ಮ ಮಿಸ್ಸಸ್ ಕೇಳಿದ್ರಂತೆ, ಸ್ಯಾರಿ ವಾವ್ ಬ್ಯೂಟಿ ಎಷ್ಟು ಚೆನ್ನಾಗಿದೆ ಅಂತ. 16,000 ಅಷ್ಟಿಲ್ಲ, ಕಡಿಮೆ ಆಯ್ತು. 16,000 ನಮ್ಮ ಯಜಮಾನರು ತಂದುಕೊಟ್ರು, ಭಾಳ ಚೆನ್ನಾಗಿ. ಅಂತೂ ನಾನು ತಂದುಕೊಟ್ಟಿಲ್ಲ ಅಂತ ಪ್ರೂವ್ ಆಗೋಯ್ತು. ಒಂದು ನಿಮಿಷ, ತೊಂದರೆ ಇಲ್ಲ. ಹಲೋ ಕೇಳಿಸ್ತಾ ಇದೆಯಾ ನನ್ನ ಮಾತು? ಓಕೆ, ಒಂದು ಸ್ವಲ್ಪ ಕರೆಂಟ್ ಹೋಗ್ಬಿಟ್ರೆ ಅಂದಲ್ಲಿ, ಸ್ಯಾರಿ ಚೆನ್ನಾಗಿದೆ 16,000 ನಮ್ಮ ಯಜಮಾನರು ತಂದುಕೊಟ್ರು ಅಂತ ಹೇಳಿ. ಹಾಗೆ ಅಲ್ಲಿ ಉಂಗುರ ಇತ್ತಲ್ಲ ಕೈಲಿ, ಇಷ್ಟು ಚೆನ್ನಾಗಿದೆ ಉಂಗುರ. ಹೌದು, ಒಂದು 45,000 ಆಯಿತು, ನಮ್ಮ ಯಜಮಾನರು ತಂದುಕೊಟ್ರು ಅಂತ. ಪಕ್ಕದಲ್ಲಿ ನಾನು ನಿಂತಿದ್ದೆ. ಈಗಲ್ಲ, ಈಗ ನಿಂತಿದ್ರೆ ಅವನು ತಳ್ಳಿಬಿಡೋರು ಅನ್ನೋದು. ಅವಾಗ ಒಂದು 10 ವರ್ಷದ ಹಿಂದೆ, ನಿಮ್ಮ ಯಜಮಾನರು ಎಷ್ಟು ಚೆನ್ನಾಗಿದ್ದಾರೆ ಅಂತ 16 ಲಕ್ಷ ಕೊಟ್ಟು ನಮ್ಮ ಅಪ್ಪ ತಂದುಕೊಟ್ರು ಇವ್ರನ್ನ.
ನಮ್ಮಲ್ಲಿ ಮಂಡ್ಯ, ಮೈಸೂರು, ಹಾಸನದಲ್ಲಿ ಡೌರಿ, ಈಗ ಗೌರಿನೇ ಸಿಗ್ತಾ ಇಲ್ಲ, ಡೌರಿಯಲ್ಲಿ ಬರೋದು. ಗೌರಿ ಸಿಕ್ಕಿದ್ರೆ ಸಾಕು ಈಗ. ಎಸ್ ಸರ್, ನೋ ಸರ್. ಅವತ್ತಿನ ಕಾಲದಲ್ಲಿ ಅಯ್ಯೋ ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪ್ಪ, ಅದಕ್ಕೆ ನಮ್ಮ ಸುರೇಂದ್ರ ಸರ್ ಎಲ್ಲ ಕೆರ್ಸಾಕೆ ಬಂದ್ಬಿಟ್ಟಾರತ್ತೆ. ಇದಿದ್ರೆ ತಾನೇ ಬಡ್ಡಿ ಬಾಗೋದು ನಮ್ಮನ್ನು ಆಡ್ಕೊಳ್ಳೋದಂತ. ಪಾಪ ಎಲ್ಲಿದ್ದರ ಪುಣ್ಯಾತ್ಮೇಲೆ ಎಲ್ಲ ಇರಬೇಕು. ಆದ್ದರಿಂದ ಸೃಜನಶೀಲತೆಗೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಕೈಲೇನಿದೆಯೋ ಅದರಲ್ಲೇ ಹೊಸತನವನ್ನು ಕಟ್ಕೊಡಿ. ನಾನು ಹೇಳಿದೆ ಹೆಂಡತಿ ಅಂದಾಗಾಯ್ತು, ಹೆಂಡತಿ ಒಂದು ಕವನ ಇದೆಲ್ಲ ನೆನಪು ಬಂತು. ಹೆಂಡತಿಗೆ ಇನ್ನೂ ಬಗ್ಗೆ ಹೇಳ್ಬೋದು, ಬೇಕಾದಷ್ಟು ಹೇಳ್ಬೋದು. ಯಾರು ಕೇಳಿದ್ರಂತೆ, ಪ್ರಪಂಚದಲ್ಲಿ ಯಾವ 2 ವಸ್ತುಗಳನ್ನು ದುರ್ಗುಟ್ಟಿ ನೋಡ್ಲಿಕ್ಕೆ ಆಗೋದಿಲ್ಲ. ವಿದ್ಯಾರ್ಥಿ ಹೇಳ್ದ, ಒಂದು ಸೂರ್ಯ ಮೇಡಮ್, ಎರಡನೇದು ಹೆಂಡತಿ ಮೇಡಮ್. ಇವ್ರ ಕತೆ ಹೆಂಗೋ ನನಗೂ ಗೊತ್ತಿಲ್ಲ. ಅದೇ ಎಸ್, ಯಾರು ಹೆಂಡತಿ ಅಂತ ಹೇಳ್ಬೇಕು ಫಸ್ಟು. ಓಕೆ, ಸೃಜನಶೀಲತೆ. ಅವ್ರು ಹೇಳ್ತಾರೆ, ಗೆಳೆಯ ಅದೇನು ಗಂಡ ಈಗ್ಲ ಜೊತೆ ಅಷ್ಟೊಂದು ಮಾತಾಡ್ತಿ, ಇರೋ ಮರಿ ಅಷ್ಟು ಬರಗೆಟ್ಟೋಗಿದೆಯಾ? ಸುಮ್ಮನಿರೋ ಮರೆ ಆಯ್ತು, ಇನ್ನೊಂದು 15 ನಿಮಿಷ ಸುಮ್ಮನಿರೋ ಮರೆ ಆಯಿತು. ಎಸ್, ಸ್ಟಾಪ್. ಸೃಜನಶೀಲತೆ ಬಗ್ಗೆ ಮಾತನಾಡ್ತಾ ಇದ್ದು. ಅರಸಿಕರ ಮುಂದೆ ಕಾವ್ಯವನ್ನು ಹೇಳಬೇಡ, ಹೇಳಿದರೆ ಎಣಕ್ಕೆ ಕಚಗುಳಿ ಇಟ್ಟಂತೆ ಅಂತ ಹೇಳ್ತಾರೆ ಅವರು. ಎಷ್ಟು ನೋಡಿ, ಇಷ್ಟ ಇಲ್ಲದವ್ರ ಹತ್ರ ಹೋಗ್ಬಿಟ್ಟು ಬಲವಂತಕ್ಕೆ ತಂದು ಇದೆಲ್ಲ ಮಾಡಿದರೆ ಅವ್ರು ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಅಂದರೆ, ಅರಸಿಕರಿಗೆ ಕಾವ್ಯವನ್ನು ಹೇಳಬೇಡ, ಹೇಳಿದರೆ ಎಣಕ್ಕೆ ಕಚಗುಳಿ ಇಟ್ಟಂತೆ, ರಸಿಕರಿಗೆ ಕಾವ್ಯವನ್ನು ಹೇಳುವುದನ್ನು ಮರೆಯಬೇಡ, ವೀಣೆಯಲ್ಲಿ ತಂತಿಯನ್ನು ಮೀಟಿದಂತೆ ಅಂತ ಹೇಳಿ. ಅದ್ಭುತವಾದಂಥ 4 ಸಾಲುಗಳಲ್ಲಿ ನಮ್ಮ ಇಡೀ ಜೀವಂತ ಬದುಕನ್ನು ಅವರು ಕಟ್ಟಿಕೊಟ್ಬಿಟ್ರು. ಹಾಗಾಗಿ ಸೃಜನಶೀಲತೆಯ ಬೇರೆ ಬೇರೆ ಒಂದನ್ನು ಈ ಕಾಲೇಜಿನ ಈ ಕಾರ್ಯಕ್ರಮಗಳಾದಾಗ ನೀವೆಲ್ಲ ಕವಿತೆ ಕವನಗಳೆಲ್ಲ ಮಂಡನೆ ಮಾಡಬೇಕಿದ್ದು. ಅದಕ್ಕೆ ತಾನೇ ಇರೋದಿದೆಲ್ಲ. ಹುಡುಗ ಒಂದು ಬರೆದ, ಏನಂತ ಬರೆದ ಗೊತ್ತಾ? ಆಧುನಿಕ ಕವಿ ಇವ್ರು ಯಾರೋ ಪಾಪ ನಮ್ಮ ಹುಡುಗನಂತ. ನಾವು ಹೋದ ಮನೆಯ ತುಂಬ ಹುಡುಗಿಯರು, ನಾವು ಹೋದ ಮದುವೆಯ ಮನೆಯ ತುಂಬ ಹುಡುಗಿಯರು, ಅದರಲ್ಲಿ ಒಬ್ಬಳು ಮೀನಿನ ಕಣ್ಣವಳು. ವಾವ ವಾವ ಅವ ಅವ ವಾವ ಅನ್ಬೇಕಳ, ಅವ ಅನ್ಬೇಡಿಲ್ಲ. ಇನ್ನೊಂದ್ಸರಿ ಹೇಳ್ತೀನಿ. ನಾ ಹೋದ ಮದುವೆಯ ಮನೆಯ ತುಂಬ ಹುಡುಗಿಯರು, ಅದರಲ್ಲಿ ಒಬ್ಬಳು ಮೀನಿನ ಕಣ್ಣವಳು. ಅವ ಗೊತ್ತು ಈಗ. ಹಾಗಾಗಿ ಆಕೆ ನಡೆದು ಬಂದರೆ ಹುಣ್ಣಿಮೆಯ ಬೆಳದಿಂಗಳು, ಐ ಲವ್ ಯು ಅಂತ ಹೇಳೋಣ ಅಂದರೆ ಅವಳೇ ಮದುಮಗಳು ಅಂತೇಳಿ. ವಾವ ಅಲ್ಲ, ಅವವ ಈಗ ಅದಾಯ್ತಲ್ಲ. ಆದ್ದರಿಂದ ನೋಡಿ, ಆಧುನಿಕ ಕವಿ ನೀವು ಹೇಗೆ ಬರೆದಿದ್ದೀರಿ ಅಂತ ಹೇಳಿ, ಸೃಜನಶೀಲತೆ ಒಂದು ಸಾಹಿತ್ಯವನ್ನು ಎಷ್ಟು ಚೆನ್ನಾಗಿ ಕಟ್ಕೊಡ್ಬೋದು ಅನ್ನೋದಿಗೆ. ಓಕೆ, ಮತ್ತೊಂದು ಅದೇ ರೀತಿಯಾದಂಥದ್ದು, ನಗುವಾಗಲೆಲ್ಲ ಗುಳಿ ಬಿದ್ದ ಗಲ್ಲ. ವಾವ ವಾವ, ನೀವು ಹೇಳ್ರೋ, ನಾನು ಇನ್ನೊಂದು ಹೇಳ್ಕೊಡ್ತೀನಿ, ಇನ್ನೊಂದ್ಸರಿ ಹೇಳ್ತೇನೆ. ನಗುವಾಗಲೆಲ್ಲ ಗುಳಿ ಬಿದ್ದ ಗಲ್ಲ, ನೋಡಿ ನಾ ಮರುಳಾದೆನಲ್ಲ, ಗೊತ್ತಾಯ್ತು ಈಗ ಗುಳಿ ಬಿದ್ದಲ್ಲಿ ಹಲ್ಲುಗಳೇ ಇಲ್ಲಲ್ಲ ಅಂತೇಳಿ. ಹಾಗೆ ಎಸ್, ಎಷ್ಟು ಅದ್ಭುತವಾಗಿದೆ. ಅದನ್ನೇ ಹೇಳುದು, ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಂದು ಮಹತ್ವ ಏನಂದರೆ, ನಿನ್ನೊಳಗಡೆ ಏನಿದೆ ಅದನ್ನು ಅಭಿವ್ಯಕ್ತ ಮಾಡಲಿಕ್ಕೆ ಇಲ್ಲಿಗೆ ಫೀಸ್ ಕೊಡಬೇಕಾ ಮೇಡಮ್? ಖಂಡಿತ ಇಲ್ಲ. ನಿಮಗೆ ಅದೇನಾಗುತ್ತೆ, ಹಳ್ಳಿನಲ್ಲಿ ಒಂದು ಮಾತಿದೆ, ಕರದ ಹೆಣ್ಣು ಕೊಟ್ಟರೆ ಮೊಲ್ಲಾಗರು ಅಂತ ಹೇಳಿ. ಅಲ್ಲ, ಸತ್ಯ. ಏನು ಮಾಡಲಿಕ್ಕಾಗಲ್ಲ. ಇಷ್ಟೆಲ್ಲ ವೇದಿಕೆ ಇದೆ, ಮೈಕು ಇದೆಲ್ಲ ಮಾಡಿ, ಫ್ಯಾನ್ ಹಾಕಿ, ಇಷ್ಟೆಲ್ಲ ಕರೆಂಟು ಇದೆಲ್ಲ ಮಾಡಿ, ಗೆಸ್ಟ್ಗಳೆಲ್ಲ ಕರೆಸಿ ಒಂದು ಕತೆ ಕವನವನ್ನೆಲ್ಲ ವಾಚನೆ ಮಾಡಲಿಕ್ಕೆ ನಮಗೆ ಬರಲಿಲ್ಲ ಅಂದರೆ ನೋ. ಯಾರೋ ಹಾಡಿದ ಹಾಡಿಗೆ ಅದು ಹೇಗಿದ್ರೂ ತಲೆದೂಗುವಂಥ ಕರ್ಮ ಕಂಡು ನಮಗೇನು. ಆದ್ದರಿಂದ ವಿದ್ಯಾರ್ಥಿಗಳಿಗೆ ನೀವು ಮನಸ್ಸು ಮಾಡಿದರೆ ಭಗವಂತ ನಿಮ್ಮಲ್ಲೆಲ್ಲರಿಗೂ ಅದ್ಭುತವಾದಂಥ ಒಂದು ಕ್ರಿಯಾಶೀಲವಾದ ಗುಣವನ್ನು ಕೊಟ್ಟಿದ್ದಾನೆ. ಆದರೆ ನೀವು ಅದನ್ನು ಬಳಕೆ ಮಾಡ್ಕೊಳ್ಳೋದಿಲ್ಲ, ಆಯಿತಾ? ಆದ್ದರಿಂದ ಅದನ್ನೆಲ್ಲ ನಾವು ಏನು ಮಾಡಬೇಕು, ಕಲಿತ್ಕೊಳ್ಬೇಕಾಗ್ತದೆ. ಈ ಕಾಲೇಜಿಗೆ ಬಂದರೆ ಸಾಕು, ಯಾರ ಮಾತನ್ನ ಯಾರೂ ಕೇಳೋದಿಲ್ಲ. ನಿಮ್ಮ ಪ್ರಿನ್ಸಿಪಾಲ್ಗಂತೂ ದೇವರೇ ಗತಿ, ಏನು ಹೆಂಗೆ ಕಾಪಾಡಬೇಕೇನು ಅಂತೇಳಿ. ಯಾಕೆಂದರೆ ಇದು ಗೌರ್ಮೆಂಟ್ ಕಾಲೇಜು. ನಿಮ್ಮನ್ನೆಲ್ಲ ರೈಲ್ವೆ ಬೋಗಿನಲ್ಲಿ ಹಾಕ್ಕೊಂಡು ಎಳ್ಕೊಂಡು ಹೋಗ್ಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಒಂದು ಸಣ್ಣ ಎಡವಟ್ಟಾದರೆ ಸ್ಟ್ರೈಕ್ ಕುತ್ಕೊಂಡ್ಬಿಡ್ತೀರಿ. ಅದೇ ಪ್ರೈವೇಟ್ ಕಾಲೇಜ್ನಲ್ಲಿ ಎಲ್ಲ ನರ ಎಲ್ಲ ಕಟ್ ಮಾಡಿ ಎಲ್ಲ ಮಾಮೂಲಿ ಪೇಷಂಟ್ ಮಾಡಿ ICUನಲ್ಲಿ ಹಾಕ್ಬಿಡ್ತಾರೆ. ಅವ್ರು ಏನು ಕೊಟ್ಟರು ತಿನ್ನಬೇಕು. ನೋಡಿ, ICU ಅಂದರೆ ನೆನಪಾಯಿತು. ಅದೇ ಹೇಳೋದು, ಸೃಜನಶೀಲತೆಗೆ ಬೇರೆ ಬೇರೆ ಮುಖಗಳು. ಹುಡುಗಿ ಕೇಳಿದ್ರಂತೆ, ಹುಡುಗ ಹೇಗಿರಬೇಕು ನಿಮಗೆ? ನಿಮಗೆ ಕಣ್ರೆ ಇದು
ಹುಡುಗಿ ಕೇಳಿದಾಗ ನಿಮ್ಮ ಹುಡುಗ ಹೇಗಿರಬೇಕು ಅಂದಾಗ ಅವಳು ಹೇಳಿದಂತೆ, ನಮ್ಮ ಹುಡುಗ ಏನು ಹೇಳಿದ್ರು ಕೇಳಿಸ್ಕೋಬೇಕು, ನಾ ಏನು ಕೊಟ್ಟರು ತಿನ್ನಬೇಕು, ಏನೂ ಮಾತಾಡಬಾರ್ದು. ಅವರು ಪುರೋಹಿತರು ನೋಡಿ ನೋಡಿ ಕೊನೆಗೆ ಹೇಳಿದ್ರು, ಈ ಕ್ವಾಲಿಟೀಸ್ ಎಲ್ಲ ಇರುವಂಥ ಹುಡುಗ ಐಸಿಯುನಲ್ಲೇ ಇರೋದು, ನಮ್ಮಲ್ಲಿಲ್ಲ. ಇದು ಅವನೇನು ಕೊಟ್ಟರು ತಿಂತಾನೆ, ಪೈಪಲ್ಲೇ ತಾನೇ ಕೊಡಬೇಕು, ಏನು ಹೇಳಿದ್ರು ಕೇಳಿಸ್ಕೊತಾನೆ, ಯಾಕಂದ್ರೆ ಮಾತಾಡೋಂಗಿಲ್ವಲ್ಲ. ಅರ್ಥ ಐತೇನ್ರಿ? ಆದ್ದರಿಂದ ನೀವು ಭಾಳ ಕೇರ್ಫುಲ್ಲಾಗಿರಬೇಕು. ಇಲ್ಲ ಸರ್, ಅಲ್ಲೇ ನಾವು ನೋಡ್ಕೊಂಡಿದ್ದೀವಿ, ಭಾಳ ಸಂತೋಷ, ಭಾಳ ಸಂತೋಷ. ಈಗ ಖುಷಿಯೇನೋ, ನಮ್ಮ ಕಡೆ ಮೇಷ್ಟಕ್ಕಲ್ಲ ಇವರು, ಇದಾಯ್ತಲ್ವ, ನಮ್ಮ ಕಷ್ಟ ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊ ಬಂದವ್ರಕ್ಕಲ್ಲ, ಬೆಳಗಾನ ಓದಿದ್ರು ಅಂತ ಕಾಣ್ತದೆ. ನೋ, ಆದರೆ ನಿಮಗೆ ಕನಸುಗಳು ಬಹಳ ಮುಖ್ಯ. ನೀವು ಕನಸನ್ನು ಕಾಣಲಿಲ್ಲ ಅಂದರೆ ಭಾಳ ಕಷ್ಟ ಆಗ್ತದೆ. ಹೌದು ಸರ್, ಕನಸು ಕಾಣ್ತೀವಿ ಸರ್, ಬಟ್ ನಿಮಗೆ ಹೇಳ್ಕೊಳಕ್ಕೆ ಆಗೋದಿಲ್ಲ ಸರ್. ಯಾರ್ಯಾರ್ಯಾರೋ ಬರ್ತಾರೆ ಸರ್, ನಿದ್ದೆನೇ ಬರೋದಿಲ್ಲ, ಒದ್ದಾಡಿ ಸಾಕಾಯ್ತದೆ. ಯುವರ್ ಗುಡ್ ನೇಮ್ ಹೇಳಿ, ಯುವರ್ ಗುಡ್ ನೇಮ್? ಹಿತೇಶ್, ಸಿದ್ದೇಶ್. ನಮ್ಮ ಸಿದ್ದೇಶ್ ದೇವ್ರ ಹತ್ರ ಹೋಗ್ಬಿಟ್ಟಿದ್ದಾನೆ. ದೇವ್ರ ಹತ್ರ ಹೋಗ್ಬಿಟ್ಟವನ, ಮೇಲಕ್ಕೆ ಹೋಗ್ಬಿಟ್ಟವನೆ ಅಂತಲ್ಲ, ನೀವು ತಪ್ಪು ತಿಳ್ಕೊಬಿಡಿ. ಆಮೇಲೆ ಯಾರು ಹೇಳಿದ್ರಂತೆ, ಲೇ ದೇವ್ರ ಹತ್ರ, ದೇವ್ರು ನಮ್ಮ ಹತ್ರ ಬಂದೆ, ಲೇ ದೇವರೇ ನಿನ್ನ ಹತ್ರ ಬಂದಿದೆಯೋ, ನೀನೇ ದೇವ್ರ ಹತ್ರ ಹೋಗಿದ್ದೆ, ಕನ್ಫರ್ಮ್ ಮಾಡ್ಕೊಳಪ್ಪ ಅಂತ. ಹಾಗೆ ನಮ್ಮ ಸಿದ್ದೇಶ್ ದೇವ್ರ ಹತ್ರ ಹೋಗ್ಬಿಟ್ಟು, ದೇವರೇ ನೈಟೆಲ್ಲ ನಿದ್ದೆ ಬರೋದಿಲ್ಲ, ಒಳ್ಳಾಡಿ ಸಾಕಾಗ್ತದೆ, ಲವ್ ಅಂದರೆ ಇದೇನಾ, ಓ ಗಾಡ್ ಅಂದಂತೆ. ಅಯ್ಯೋ ಮುದವಿದು ಲವ್ ಅಲ್ಲ, ಚಿಕನ್ ಗುನ್ಯ, ಮೊದಲೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಡು. ದೇವ್ರು ಹೇಳಿದ್ದು, ನಾನಲ್ಲ. ಆಯ್ತಲ್ಲ? ಎಸ್, ಕ್ರಿಯಾಶೀಲತೆ. ಒಂದೊಂದು ಪದಕ್ಕೂ ಒಂದೊಂದು ಇದು ಅರ್ಥವನ್ನು ನಾನು ಕೊಡ್ತಾ ಇದ್ದೀನಿ. ಯಾಕೆಂದರೆ ಇವತ್ತು 5G ಯುಗದಲ್ಲಿ ನೀವು ಇದ್ದೀರಿ, ಬೆರಳ ತುದಿನಲ್ಲಿ ನಿಮಗೆ ಜಗತ್ತು ಸಿಗುತ್ತೆ ಅಂದರೆ ನೀವೇನಪ್ಪ ಸಾಧನೆ ಮಾಡಿದ್ದೀರಿ. ಆದ್ದರಿಂದ ಕಾಲೇಜು, ಲೈಬ್ರರಿ ಇದೆ, ಆಟದ ಮೈದಾನಗಳಿದೆ, ಅಲ್ಲಿ ಓದು, ಇಲ್ಲಿ ಓಡು. ಈ ಎರಡನ್ನು ನೀವು ಬಳಕೆ ಮಾಡೋದಾದರೆ ಎಸ್, ನಿಮಗೆ ನಾವು ಹೇಳಿದಂತೆ, ವಿವೇಕಾನಂದರು ಹೇಳಿದಂತೆ ಆ ಸದೃಢವಾದಂಥ ದೇಹ ಮತ್ತು ಸದೃಢವಾದಂಥ ಮನಸ್ಸು ಎರಡು ಸಿಗ್ತದೆ. ತನ್ಮೂಲಕ ನಿಮ್ಮ ಬ್ಯೂಟಿಫುಲ್ ಆದಂಥ ಲೈಫ್, ಕಾಲೇಜ್ ಲೈಫ್ ಇಸ್ ಎ ಗೋಲ್ಡನ್ ಲೈಫ್, ಕಾಲೇಜ್ ಲೈಫ್ ಇಸ್ ಎ ಗೋಲ್ಡನ್ ಲೈಫ್ ಅಂತ ಹೇಳ್ತಿರಲ್ವ, ಸ್ಟೂಡೆಂಟ್ ಲೈಫ್ ಇಸ್ ಎ ಗೋಲ್ಡನ್ ಲೈಫ್ ಅಂತ ಎಲ್ಲ ಮಾಡ್ತಿರಲ್ಲಪ್ಪ ಹೇಳಿಕೆಗಳು. ಅದು ಸಾರ್ಥಕ ಆಗಬೇಕಾದ್ರೆ ನೀವು ಅದನ್ನು ಬಳಕೆ ಮಾಡ್ಕೋಬೇಕು ತಾನೆ. ಆದರೆ ನೀವೇನೂ ಬಳಕೆ ಮಾಡ್ದೇ ಆ ಕಾಲೇಜಿನ ದಿನಗಳನ್ನು ಬಹಳ ಸುಮ್ಮನೆ ವ್ಯರ್ಥ ಮಾಡಿ, ಯಾವುದೋ ಒಂದು ಕಾಲಘಟ್ಟದಲ್ಲಿ ಸುಮ್ಮನೆ ಕೂತು ವ್ಯರ್ಥ ಮಾಡಿದರೆ ಅಂದರೆ, ಹಾಗಾದರೆ ಗೌರ್ಮೆಂಟ್ ಕೆಲಸನೇ ತಗೋಬೇಕು. ಯಾವ ಮುಟ್ಟಾಳೆ ಹೇಳಿದ್ದು? ಬೇಕಾಗಿಲ್ಲ. ನೋ, ಅದೊಂದು ಕಾಲ ಇತ್ತು, ಕೆಲಸಕ್ಕೆ ಸೇರ್ಕೊಳ್ಬೇಕು, ಕೆಲಸನೇ ತಗೋಬೇಕಂತ. ನೀನು ಮನಸ್ಸು ಮಾಡಿದ್ರೆ ಎಷ್ಟು ಜನಕ್ಕೆ ಬೇಕಾದ್ರೂ ಕೆಲಸ ಕೊಡ್ಬೋದು ಕಣೆ, ನಾವೇ ಸಾಕ್ಷಿ ಅದಕ್ಕೆಲ್ಲ. ಹೌದಾ ಸರ್, ಇದೇನು ಸರ್ ಇದಂತ. ಅವಾಗೆಲ್ಲ ಒಂದು ಸಣ್ಣ ಉದ್ಯಮ ಕಟ್ಟಬೇಕಾದ್ರೆ ಭಾಳ ಕಷ್ಟದ ಕೆಲಸ ಇತ್ತು. ಇವತ್ತು ಒಂದು 4 ಹಸು ಕಟ್ಟಿದ್ರು ಸಹ ನೀನು ಅದ್ಭುತವಾದಂಥ ಉದ್ಯಮಿ. ಆದರೆ ಆ ನಾಟಿ ಹಸುವನ್ನು ಕಟ್ಟಿಬಿಟ್ಟು ಒಂದು ಸಣ್ಣ ಫೇಸ್ಬುಕ್ಕು, ಸಣ್ಣ ಒಂದು ವಾಟ್ಸಪ್, ಸಣ್ಣ ಯೂಟ್ಯೂಬ್ನಲ್ಲಿ ನಿನ್ನ ದೇಶಿ ಹಸುಗಳ ಮಹತ್ವ ಹೇಗಿದೆ ಅಂದರೆ, ಬೆಂಗಳೂರಿಂದ ಮೈಸೂರಿಂದ ನಿನ್ನ ಮನೆ ಹತ್ರ ಕ್ಯೂ ನಿಂತ್ಕೊಂಡು ಒಂದು ಸ್ವಲ್ಪ ಬೆಣ್ಣೆ ಕೊಡಪ್ಪ ಚೆನ್ನಾಗಿರೋದಂತ ತಗೊಂಡು ಹೋಗ್ತಾರೆ. ನಡೆದಿದೆಯೇ ಇಲ್ವೋ? ಭಟ್ರು ಹೋಟ್ಲು ಊರಿನ ಹೊರಗಡೆ ಇರ್ತದೆ, ಯಾವುದೇ ದೇಶಾಂತರ ಓಡಿ ಬಂದಿರ್ತಾನೆ, ಒಂದು ಸಣ್ಣ ಟೀ ಸ್ಟಾಲ್ ಇಟ್ಕೊಂಡು ತನ್ನ ಜೀವನ ಶುರು ಮಾಡ್ತಾನೆ. ಇನ್ನು 5 ವರ್ಷದಲ್ಲಿ ನಮ್ಮೂರಿನಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಂಥ ಉದಾಹರಣೆಗಳು ಎಷ್ಟಿಲ್ಲ ನಮ್ಮಲ್ಲಿ. ನಾವು ಅದೇ ತಾನೇ ಭಾರತಿ ಕಾಲೇಜಲ್ಲಿ ಕೆಲಸ ಸೇರಿದಂಥ ಒಂದು ಕಾಲ, ಕೊಳ್ಳೇಗಾಲದಲ್ಲಿ ಶೆಟ್ಟಿ ಹೋಟೆಲ್ ಅಂತ ಕೇಳಿದ್ದೆ ನಾನು, ನನಗೀಗ ಮರ್ತೋಗಿದೆಯಲ್ಲ. ನಾನೂ ಬಂದು ಭಾರತಿ ಕಾಲೇಜಿಂದ ಬಂದು ಚಿತ್ರಾನ್ನ ಪುಳಿಯೋಗರೆ ತಿನ್ಕೊಂಡು ಬಂದಿದ್ದೆ. ಯಾಕೆಂದರೆ ಇಲ್ಲಿನ ಒಂದು ಹುಡುಗ ಅಲ್ಲಿ ಬಂದು ಶೆಟ್ಟಿ ಹೋಟೆಲ್ನ ಊಟ ಚೆನ್ನಾಗಿದೆ, ಶೆಟ್ಟಿ ಹೋಟೆಲ್ನ ಊಟ ಚೆನ್ನಾಗಿದೆ ಅಂತ ಪ್ರಚಾರ ಮಾಡಿದ ಕಾರಣ ಭಾರತಿ ಕಾಲೇಜಿನ ಆ ಭಾಗದಲ್ಲಿದ್ದಂಥ ಬಾಡೂಟವನ್ನು ಬಿಟ್ಟು ಇಲ್ಲಿನ ಪುಳಿಯೋಗರೆಗೆ ಬಂದಿದ್ದೀನಿ ಅಂದರೆ ಒಂದು ಮಾತು, ಒಂದು ಜಾಹೀರಾತು ಎಷ್ಟು ಪವರ್ಫುಲ್ ಆಗಿದೆ. ಅರ್ಥ ಆಗ್ತಾ ಇದೆಯಲ್ಲ? ಬಹಳ ಹಿಂದೆ ನಾನು ಆಡಲಿಕ್ಕೆ ಭಯ ಇತ್ತು, ಇವತ್ತು ನಿಮ್ಮ ಹತ್ರ ಒಂದು ಮೊಬೈಲ್ ಇದೆ, ಹೊಲದ ಹತ್ರ ಸೇರಿ ಹಾಡಿದರೆ ಇವತ್ತು ಅದು ಎಲ್ಲಿಗೋ ನಿಮ್ಮನ್ನು ತೆಗೆದುಕೊಂಡು ಹೋಗ್ತದೆ. ನಿನ್ನ ಭಾವನೆಗಳನ್ನು ಹೇಳ್ಕೊಳ್ಳಿಕ್ಕೆ ಅವಕಾಶಗಳಿರಲಿಲ್ಲ, ಇವತ್ತು ಬೇಕಾದಷ್ಟು ವೇದಿಕೆಗಳಿದೆ, ಇಡೀ ಜೀವಮಾನ ಪೂರ್ತಿನೇ ವೇದಿಕೆ ಇದೆ, ಆದರೆ ನೀವು ಬಳಕೆ ಮಾಡೋದೇ ಇಲ್ವೇ? ತಿದಿ ಒತ್ತಬೇಕು, ಗೊತ್ತಾಯ್ತಲ್ವಾ? ಹಾಗಾಗಿ ಕಬ್ಬಣ ತಟ್ಟರು ತಿದಿ ಒತ್ತುತ್ತಿದ್ರಲ್ಲಪ್ಪ, ಹಾಗೆ ಒತ್ತಿ ಒತ್ತಿ ಬಲವಂತವಾಗಿ ನಿಮ್ಮನ್ನು ಎಲ್ಲಿಗೆ ತಂದು ಕೂರಿಸೋದು ಸಾಧ್ಯ ಇಲ್ಲ. ಆದ್ದರಿಂದ ವಿದ್ಯಾರ್ಥಿಗಳೇ, ಈ ಕ್ರಿಯಾಶೀಲತೆಗಳು ಇದೆಲ್ಲ ಇರಬೇಕು. ಅದಕ್ಕೆ ಹೇಳಿದ್ದು. ಒಂದು ಹುಡುಗ ಹೀಗೆ ಲವ್ವಲ್ಲಿ ಬಿದ್ದುಬಿಟ್ಟ. 10ನೇ ಕ್ಲಾಸ್ ಮುಗೀತು, PUC ಎಲ್ಲ ಮುಗಿದು ಡಿಗ್ರಿ ಕಾಲೇಜಿಗೆ ಬಂದ ತಕ್ಷಣ ಅವ್ನು ಕಾಲೇಜ್ ಗೇಟೆಲ್ಲ ಶುರು ಮಾಡಿಕೊಂಡೆ. ಯಾವಳೋ ಬಂದ್ಲು, ಬಾಪ್ ಕಟ್ನ ಹುಡುಗಿ, ಐ ಲವ್ ಯು ಕಣೆ, ತೂ ಲೋಬರು ಬಾ ಪ್ರಿನ್ಸಿಪಲ್ಗೆ ಹೇಳ್ತೀನಿ ಅಂತ. ಬೇಡ ಕಣೆ ಪ್ರಿನ್ಸಿಪಲ್ಗೆ ಮದುವೆ ಆಗಿ 2 ಮಕ್ಕಳವೆ, ಬೇಡ. ಒಂದು ಲವ್, ಒಂದು ವಿಚಾರ ತಗೊಂಡು ಇಷ್ಟೆಲ್ಲ ಮಾತನಾಡ್ಬೋದು. ಆ ಹುಡುಗಿ ಮಾತಾಡ್ತಿತ್ತಂತೆ ಹುಡುಗನ ಜೊತೆಲಿ, ನಮ್ಮ ಸಿದ್ದೇಶ್ನೇ ಅಂತ ಅನ್ಕೊಳ್ಳೋಣ. ನಾವು ಹೋದ್ಮೇಲೆ ಏನು ಗೋಳೆ ಇಕ್ಕೋಬಾರ್ದು ಪಾಪ, ಏನೋ ಪ್ರೀತಿಗೆ ಹೇಳ್ತಾ ಇದ್ದೀನಿ. ನಮ್ಮ ಸಿದ್ದೇಶ್ ಅವ್ರ ಹುಡುಗಿಗೆ ಹೇಳ್ತಾನೆ, ಪ್ರಿಯೆ ನಿನ್ನ ಒಂದೊಂದು ಮಾತು ಮುತ್ತಿನ ಹಾರದಂತೆ, ಪ್ರಿಯೇ
ನಿನ್ನ ಒಂದೊಂದು ಮಾತು ಮುತ್ತಿನ ಹಾರದಂತೆ, ಸ್ವಲ್ಪ ದೂರ ನಿಂತು ಮಾತನಾಡು ಉಗುಳು ಆರದಂತೆ. ಹುಡುಗಿಗೆ ಬೊಚ್ಚಬಾಯಿ ಅಂತ ಕಾಣ್ತದೆ ಪಾಪ. ಸರ್ ನನ್ನ ಮನ ಹಾಳು ಮಾಡ್ಬಿಟ್ರು ಹೋಗ್ಬಿಟ್ರಲ್ಲ ಸರ್ ಸಿದ್ದು ಯಾಕಲ ನೀವು ಹುಡುಗಿ ಅಂತ. ಆದ್ದರಿಂದ ಸುಮ್ಮನೆ ಕಾಲ್ಪನಿಕವಾಗಿ ಆತನನ್ನು ನಾನು ಬಳಕೆ ಮಾಡ್ಕೊಂಡೆ ಅಷ್ಟೇ. ಇವ್ಯಾವ ಓದಿದ್ದಲ್ಲ, ಓದಿದ್ದು ಇಲ್ಲಿ ಬರೋದಿಲ್ಲ, ಒಂದು 4 ಪಾಯಿಂಟ್ಸ್ ಮಾತ್ರ ಬರ್ತದೆ. ಆದ್ದರಿಂದ ವಿದ್ಯಾರ್ಥಿಗಳೇ, ಸೃಜನಶೀಲತೆ ಅಂದರೆ ಅದು. ಕನಸಿನ ಬಗ್ಗೆ ನಮ್ಮ APJ ಅಬ್ದುಲ್ ಕಲಾಂ ಎಂತೆಂಥ ಅದ್ಭುತವಾದಂಥ ಉಪನ್ಯಾಸಗಳನ್ನ ಕೊಟ್ಟಿದ್ದಾರೆ. ಅವರಲ್ಲಿ ನಾವು ಒಂದು ತೃಣ ಮಾತ್ರವೂ ಇಲ್ಲ. ಅವರಿಂದ ಸ್ಫೂರ್ತಿ ಪಡೆದಂಥ ನಮ್ಮ ಗುಂಡೂರಾವ್ ಬಂದು ಕ್ಲಾಸಲ್ಲಿ ಹೇಳಿದರು, ನೀವೆಲ್ಲ ಕನಸು ಕಾಣಬೇಕು ಅಂತ. ಒಂದು ಹುಡುಗಿ ಸಡನ್ನಾಗಿ ಮ್ಯಾಕೆ ಎದ್ದುಬಿಡ್ತು, ನಾನು ಮನಗೋಗ್ಬೇಕು ಸರ್ ಅಂತ. ಗುಂಡೂರಾವ್ಗೆ ಎಲ್ಲ ತೊಳ್ಳೆ ಎಲ್ಲ ನಡುತ್ತಾ ಬಿದ್ದೈತೆ. ವಿಡಿಯೋ ಮಾಡ್ಕೊಬಿಟ್ರೆ ಮುಂಡೆ ತಾವು ಏನಪ್ಪ ಇದು ಕತೆ. ಯಾಕೆಂದರೆ ಕಾಲ ಕೆಟ್ಟೋಗ್ಬಿಟ್ಟೈತೆ. ಈಗ ನಾವು ಒಳ್ಳೇದನ್ನೂ ಹೇಳೋಂಗಿಲ್ಲ, ಕೆಟ್ಟದ್ದು ಹೇಳೋಂಗಿಲ್ಲ, ಪಾಠದಲ್ಲಿರೋದು ಹೇಳ್ಬಿಟ್ಟು ಮನಗೋಗಂಗಿಲ್ಲ, ಅಂಥ ಪರಿಸ್ಥಿತಿಗೆ ತಂದಿಟ್ಬಿಟ್ಟಿದ್ದಿಲ್ಲ ಅಂತ. ನಮ್ಮನ್ನೇ ತಗೊಂಡೋಗಿ ನೀವು ರೇಗಿಸೋದು, ನಮ್ಮನ್ನೇ ಟ್ರೋಲ್ ಮಾಡೋದು. ಈಗ ಗುರುಗಳನ್ನೇ ಆಯಿತಾ, ಗುರುಗಳನ್ನೇ ಟ್ರೋಲ್ ಮಾಡೋ ಮಟ್ಟಕ್ಕೆ ನೀವು ಬೆಳೆದುಬಿಟ್ಟಿದ್ದೀರಿ. ಗುಂಡೂರಾವ್ಗೆ ಸ್ವಲ್ಪ ಈಗ ತೊಳ್ಳೆಯಲ್ಲಿ ನಡುತ್ತದೆ, ಅಲ್ಲ ಕಣಮ್ಮ ನೀನು ಯಾಕಮ್ಮ ಮನ್ಗೆ ಹೋಗ್ಬೇಕು ಅಂತ. ಅವ್ರಿಗೆ ಭಯ. ನಾನೇನು ಬೈಯೋದಿಲ್ಲ, ಭಾಳ ಸಾಫ್ಟು. ಮಂಡ್ಯದವರು ಅಲ್ಲ ನಾವು. ಇವ್ರ ನೇಟಿವ್ ಸರ್ ಗುಂಡೂರಾವ್ ಸರ್? ಹಾಂ, ಅಯ್ಯೋ ಹಂಗಾರೆ ಇನ್ನೂ ಚೆನ್ನಾಗೇ ಬೈತಿರಲ್ಲಪ್ಪ ನೀವು. ಅವ್ರ ಮಾತೆತ್ತೋದ್ರೆ ಅಯ್ಯೋ ಹುಡ್ಸುಳಿ ಮಕ್ಕಳ ಅಂದ. ಹಾಂ, ಅವ್ರದ್ದು ನಮ್ಮ ಮಂಡ್ಯದವ್ರು ಅಂದ್ರೆ ಅವ್ರು ನಮ್ಮ ಅಣ್ಣ ತಮ್ಮ ಅವರು ಗೊತ್ತಾಯ್ತಲ್ಲ, ಅವ್ರು ಇನ್ನೂ ಐತಲ್ವ ರೇ. ಅವ್ರ ಹತ್ರ ಸಪ್ರೇಟ್ ಕ್ಲಾಸಿಗೆ ಸೇರ್ಕೊಳ್ಳಿ, ಕಡಿಮೆ ದುಡ್ಡು ತಗೊಳ್ಳಿ ಸರ್ ನೀವು, ಗೊತ್ತಾಯ್ತಲ್ಲ. ಹೇಳಿದ್ದೀನಿ ಬಿಡ್ರಲ್ಲ ಭಾಳ. ಹಾಂ ರೈಸ್ ಮರ್ತೇ ಹೋಯ್ತು. ಗುಂಡೂರಾವ್ ಸರ್ ಒಂದು ಸ್ವಲ್ಪ ಈಗ ಶೇಖ್ ಅಬ್ದುಲ್ಲಾ ಆಗ್ಬಿಟ್ರು. ಅಲ್ಲ ಕಡಮ್ಮ, ನಾನು ಪಾಠ ಹೇಳ್ತಾ ಇದ್ದೀನಿ. ಹ್ಞೂ ಸರ್, ನಿಮ್ಮ ಪಾಠದಿಂದ ನಮಗೆ ಹಂಗೆ ಸ್ಫೂರ್ತಿ ಬಂದಿರೋದು. ಅಲ್ಲ ಕಣಮ್ಮ, ನಾನು ಪಾಠ ಮಾಡೋದಕ್ಕೂ ನೀನು ಮನೆಗೆ ಸರ್ ನೀವೇನು ಹೇಳಿದ್ರಿ, ಕನಸು ಕಾಣಬೇಕು ಅಂತ ಹೇಳಿದೆ. ಇನ್ನೇನು ಮಾತನ್ನು ಕನಸು ಕಾಣ್ಬೇಕಾರೆ ಏನು ಮಾಡಬೇಕು ಸರ್? ಮನೆ ಕಬ್ಬೇಕಾದ್ರೆ ಇಲ್ಲಬೇಕು ಸರ್, ಮನೆಗೋಗ್ಬೇಕು. ಅಯ್ಯೋ ನನ್ನ ನಾಣೆ ಬರುವೆ. ಗುಂಡೂರಾವ್ ಅವರು ಪುಸ್ತಕ ತಲೆ ಮೇಲೆ ಇಟ್ಟು ಸುಮ್ಮನೆ ಕೂತ್ಕೊಂಡ್ರತೆಗೆ. ಆದ್ದರಿಂದ ನಾವು ಹೇಳಿದ ಮಾತನ್ನು ನೀವು ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿಲ್ಲ ಅನ್ನೋದಾದರೆ, ಬೋಧಕರು ಹೇಳಿದಂಥ ವಿಚಾರಗಳು ನಿಮಗೆ ಮನಮುಟ್ಟುವಂತೆ ನೀವು ಸ್ವೀಕರಿಸಲಿಲ್ಲ ಅಂದರೆ, ಎಂಥ ಪ್ರಕಾಂಡ ಪಂಡಿತ ಆದರೂ ನೀರಿನಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಕ್ರೀಡೆ ಮತ್ತು ಸಾಂಸ್ಕೃತಿಕ ವಿಭಾಗದ ಒಂದು ಮಹತ್ವ ಎಲ್ಲ ಕಾಲೇಜಲ್ಲೂ ಅದು ತಂದೆ ಆದಂಥ ಪ್ರಭಾವವನ್ನು ಬೀರ್ಕೊಂಡು ಬಂದಿದೆ. ಇವತ್ತು ಒಂದು ಸಾರ್ಥಕ ಸಮಾರಂಭ ಅಂತ ನಾನಾದರೂ ಭಾವಿಸ್ತೀನಿ. ಯಾಕೆ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಒಪ್ಪುಕೊಂಡೆ ಅಂದರೆ ಅದಕ್ಕೆ ಕಾರಣ ಇದೆ. ನಮ್ಮ ಸುರೇಂದ್ರ, ನಾನು ಒಂದೇ ಕಾಲೇಜಿನಲ್ಲಿ ಓದಿದವರು. ಅವರು ನಮ್ಮ ಸೀನಿಯರ್. ಅವರು NSSನಲ್ಲಿ ಪಳಗಿದವರು, ನಾನು ಸಹ NSSನಲ್ಲಿ ಬದುಕನ್ನು ಕಟ್ಟಿಕೊಂಡಂಥವನು. ಆ ಪ್ರೀತಿ ಇದುವರೆಗೆ ಹಾಗೆ ಉಳಿಸ್ಕೊಂಡಿದೆ. ಆಮೇಲೆ ಗೊತ್ತಾಯಿತು ಈ ಕಾಲೇಜಿಗೆ ನಾನು ಮುಂದೆನೂ ಸಹ ನಾನು ಬಂದು ಹೋಗಿದ್ದೆ ಅನ್ನೋದು ನನಗೆ ಆಮೇಲೆ ನಾನು ಮರ್ತುಬಿಟ್ಟಿದ್ದೆ ಮೇಡಮ್, ಖಂಡಿತ. ಹಾಗಾಗಿ ಸುರೇಂದ್ರ ಅವರು ಒಂದು ಮಾತು ಹೇಳಿದ ಕಾರಣಕ್ಕೆ ನಾನು ಯಾಕೆ ತೆಗಿಲಿಲ್ಲ ಅಂದರೆ, ನಮಗೆ ಒಂದು ಆ ಬಾಂಡಿಂಗ್ ಇರಬೇಕು. ನನ್ನ ಗೆಳೆಯ, ನನ್ನ ಸ್ನೇಹಿತ, ನನ್ನ ತಾಯಿ, ನನ್ನ ತಂದೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ದೇಹ, ನನ್ನ ಮಣ್ಣು ಅಂತ. ಅದಕ್ಕೆ ಹೇಳಿದ್ದು ದೇಶ ನನ್ನದೆನ್ನದೆದೆ ಸುಡುಗಾಡು ಅಂತ ಹೇಳಿ. ಈ ದೇಶ, ಈ ಮಣ್ಣು ನನ್ನದೆನ್ನದೆದೆ ಸುಡುಗಾಡು ಅಂತ ಹೇಳಿ ಸಂಗೊಳ್ಳಿ ರಾಯಣ್ಣ ಗಲ್ಲಿಗೆ ಹಾಕುವಾಗ ಅವರು ಹೇಳ್ತಾರೆ ನೋಡಿ, ಮೈಯೆಲ್ಲ ರೋಮಾಂಚನ ಆಗ್ತಾಯಿದೆ, ಪುಳಕಿತನ ಆಗ್ತಾಯಿದೆ. ಅವರು ಒಂದು ಮಾತು ಕೇಳಿದ ತಕ್ಷಣವೇ ನನ್ನ ಡೈರಿ ತೆಗೆದ ಡೇಟ್ ನೋಡಿದೆ, ಕಾಲಿತ್ತು, ಹಿಂದೆ ಮುಂದೆ ನೋಡಿಲ್ಲ, ಅದೆಲ್ಲ ಒಪ್ಕೊಂಡೆ. ಸುರೇಂದ್ರ ಅವರು ಇಲ್ಲ, ಅವ್ರು ಬಂದಾಗ ಹೇಳಿಬಿಡಿ. ಅವ್ರಿಗೋಸ್ಕರ ಒಂದು ಕೊನೆಯ ಮಾತು. ಸುರೇಂದ್ರ ನೀವು ನೋಡಿದಷ್ಟು ಮೇಲೆ ಭಾಳ ಕೆಂಪಿಗೆ ಚೆನ್ನಾಗಿ ಕಾಣ್ತಾರೆ, ಆದರೆ ಅವರ ಕ್ವಾಟ್ಲೆಗಳನ್ನು ನೀವು ಗಮನಿಸ್ಲಿಲ್ಲ. ನೆಕ್ಸ್ಟ್ ಹೇಳಿ, ಅವರು ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ಸುರೇಂದ್ರ ಅವ್ರು ಇದ್ದೀರಾ? ಇಲ್ಲ. ಅವ್ರು ಹೋದಾಗ ಹೇಳಿಬಿಡಿ. ಹೋದಾಗ ಲೈಬ್ರರಿ ಮುಂದೆ, ಅವ್ರ ಲೈಬ್ರರಿನೂ ನಾನು ಪಾಠ ಎಲ್ಲ ಇಲ್ಲೇ ಅಪ್ಪ ಆದವರೇ ಬಣ್ಣ ಈ ಇದೇ ಇಲ್ಲಿ ಬರ್ತಾ ಇದ್ರಲ್ಲ ಅಂಜದ ಗಂಡು. ಈ ಸುರೇಂದ್ರ ಅವರು ಅವತ್ತಿನ ಕಾಲಕ್ಕೆ ಸುರದ್ರೂಪಿ, ಇವತ್ತಿಗೂ ಸುರದ್ರೂಪಿನೇ ಬಿಡು, ಓದಾಯ್ತಲ್ಲ, ಈಗಲೂ ಒಂದು ನೋಡ್ಬೋದು. ಹಾಂ ಹಾಂ ಆ ಲೈಬ್ರರಿ ಅಂತ ಬಂದ ತಕ್ಷಣ ಭೀಮು ಬಾರ ಇಲ್ಲಿ ಅಂತ ನಾನು ಭಾಳ ಮರ್ಯಾದೆ ಕೊಟ್ಟು ಓಡಿ ಬಂದೆ. ಅಣ್ಣ ಏನು ನಾವು ಭಾಳ ಪ್ರೀತಿಯಿಂದ ಹೀಗೆ ಸಂಬೋಧನೆ ಮಾಡೋದು, ಏನಿಲ್ಲ ಅಣ್ಣ ಸಮಾಚಾರ ಅಂದ. ಭೀಮು ನಿನಗೊಂದು ಕೆಲಸ ಹೇಳ್ತೀನಿ, ಮಾಡಿಕೊಡ್ಬೇಕಲ್ಲ. ನೀನು ಹೇಳಿದ್ರೆ ಮಾಡ್ಕೊಡೋದಿಲ್ಲ ಅಂತೀನ, ಮಾಡಿಕೊಡ್ತೀನಿ. ನಿಜ ಮಾಡಿಕೊಡ್ಬೇಕು. ಇಲ್ಲ ಕಲ ಮಾಡಿಕೊಡ್ತೀನಿ. ನಾನೇನೋ ಒಂದು ಕೊಡ್ತೀನಿ, ಮೇಡಮ್ ಕೊಟ್ಬಿಟ್ಟು ಹೋಗ್ಬಿಡ್ತೀಯ. ನೀನೇ ಕೊಡು ಅಂದ. ಇಲ್ಲ ನೀನು ಮಾತು ತಗೊಂಡಿದ್ಯಾ, ನೀನು ಕೊಟ್ಬಿಟ್ಟು ಹೋಗ್ಬೇಕು. ಆಯಿತು ಕೊಡ್ತೀನಿ ಅಂದ. ನನ್ನ ತಪ್ಕೊಂಡು ಅಂತ ಮುತ್ತಿಕ್ಬಿಡು, ಮೇಡಮ್ ಕೊಟ್ಬಿಡು, ನಾನು ಬರ್ತೀನಿ ಅಂದ್ಬಿಟ್ಟು. ನಾನೇನಾದರೂ ಆ ಮೇಡಮ್ ಕೊಟ್ಟಿದ್ರೆ
ತಿಂಗಳಿಗೊಂದ್ಸರಿ ಬಾಡ್ ತಗೊಂಡು ಈ ಪರಪನಗರಾಗ ನಮ್ಮ ಅಣ್ಣೆ ಬರ್ಬೇಕಾಗೋದು ಅದಾಯ್ತಲ್ವ. ಏನು ಮಾಡ್ತಾಯಿದ್ದೆ, ಕಂಬಿಗೆ ಮುತ್ತಿಕ್ತಾ ಇದ್ದೀನಿ. ಎಸ್, ಮೇ ಬಿ 2009-10 ಇಸ್ವಿ ಘಟನೆ ಇದು. ನನಗೆ ಡೇಟ್ ಮರ್ತೋಗ್ಬಿಟ್ಟಿದೆ. ಲೈಬ್ರರಿ ಮುಂದೆ ನಡೆದಂಥ ಒಂದು ಸಣ್ಣ ಘಟನೆ. ಸ್ನೇಹಿತರೆ, ಎಲ್ಲ ಸವಿ ನೆನಪುಗಳು ಬೆಲ್ಲದ ಹಚ್ಚಿದ್ದ ಹಾಗೆ, ಅದಕ್ಕೆ ಸಾವಿಲ್ಲ. ಈ ಪ್ರೀತಿಯ ವಿದ್ಯಾರ್ಥಿಯ ಜೀವನ ಇದೆಯಲ್ಲ ನಿಮ್ಮದು ಹಾಗೇ. ಒಂದು ಕೊಳ್ಳೆಗಾಲ, ಈ ಹನೂರು ಭಾಗದ ಈ ಭಾಷೆ ಇದೆಯಲ್ಲ, ಇದಕ್ಕೆ ಒಂದು ತಾಕತ್ತಿದೆ. ಪ್ರಸಾದ್ ಜಾಕಿ ನೋಡಿದಿರಲ್ಲ ತಾವು? ಎಸ್, ಆತ ತನ್ನ ಮಾತೃಭಾಷೆಯ, ತನ್ನ ನೆಲದ ಭಾಷೆಯಲ್ಲಿ ಎಷ್ಟು ಅದ್ಭುತವಾದಂಥ ಹೆಸರನ್ನು ಮಾಡಿದ. ಒಬ್ಬ ಸ್ಟಾರ್ ನಟನಿಗೆ ಏನೋ ಲೋಕಲ್ ನಟನಿಗೆ ಎಷ್ಟು ಬೆಲೆ ಇದೆ, ಅವ್ರಿಗೂ ಇದೆ. ಅದಕ್ಕೆ ನೀವು ಯಾಕೆ ಅಂಜಬೇಕು? ನಿಮ್ಮ ಕೊಳ್ಳೆಗಾಲದ ಭಾಷೆನೇ ನೀವು ಮಾತನಾಡಿ. ನನ್ನ ಎಲ್ಲೇ ಹೋದ್ರೆ ನನ್ನ ಮಂಡ್ಯ ಭಾಷೆನೇ ಹೌದಾ, ನಾನು ಪಕ್ಕ ಮಂಡ್ಯದವ ಅಂತ ಗೊತ್ತಾಗ್ತದೆ. ಆದರೆ ನನ್ನ ಮಾತಿನಲ್ಲಿ ಸ್ವಲ್ಪ ನಾನು ಮಂಗಳೂರು ಭಾಷೆಯನ್ನು ಮಿಕ್ಸ್ ಮಾಡಿ ಮಾತನಾಡ್ತೇನೆ. ಯಾಕೆಂದರೆ ತಪ್ಪಿ ಆ ಮಂಡ್ಯ ಭಾಷೆಯ ರೌದ್ರಾವತ ಅವರೆಲ್ಲರೂ ಬಂದುಬಿಟ್ಟದು ವೇದಿಕೆ ಮೇಲೆ ಅಂತ ಹೇಳಿ. ಆದ್ದರಿಂದ ಸ್ನೇಹಿತರೆ, ವಿದ್ಯಾರ್ಥಿ ಜೀವನ ಯಾವಾಗಲೂ ಹಸಿರಾಗಿರಲಿ ಅಂತ ಹೇಳ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ಮಹನೀಯರಿಗೆ ನನ್ನ ನಮಸ್ಕಾರಗಳನ್ನ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮನ ಆಗ್ತಾ ಇದ್ದೀನಿ. ಅವಕಾಶಕ್ಕೋಸ್ಕರ ಧನ್ಯವಾದಗಳು. ಎಲ್ಲ ಪ್ರೀತಿ ಮಾಡ್ತಾರೆ.